ಸಮಯ ದಾಟಿ ಹೋಯಿತು, ನಾವು ಯೂಸ್ ಮಾಡಬೇಕಿದ್ದ ಸಮಯ ದಾಟಿ ಹೋಯಿತು. ಈಗ ನಿಮಗೆ ದೇವರು ಕೃಪೆ ಕೊಟ್ಟಿದ್ದಾನೆ. ಹಲ್ಲೆಲೂಯ. ನೀವು ಅದನ್ನು ಉಪಯೋಗಿಸಿ. ಯಾಕಂದ್ರೆ ದಿನಮಾನಗಳು ಸಮಯ ಹತ್ತಿರವಾಗುತ್ತಾ ಉಂಟು, ನಾವು ಎಚ್ಚೆತ್ತುಕೊಂಡು ಜೀವಿಸಬೇಕು. ಹಲ್ಲೆಲೂಯ. ಓಕೆ. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲರೂ ಸಂತೋಷವಾಗಿದ್ದೀರಲ್ಲ? ಹಲ್ಲೆಲೂಯ. ನಾವು ಮುಂಜಾನೆ ವೇಳೆಯಲ್ಲಿ ನಾವು ದೇವರ ನಾಮವನ್ನು ಸ್ತುತಿಸುತ್ತಾ ಆತನನ್ನು ಕೊಂಡಾಡುತ್ತಾ ಎಲ್ಲರೂ ಎದ್ದು ನಿಂತು ಒಂದು ಆರಾಧಿಸುವ. ನಾವು ಒಂದು ಕ್ಷಣ ನಾವು ನಮ್ಮನ್ನು ನಾವು ಪರೀಕ್ಷಿಸುವ. ನಾವು ದೇವರು ಈ ವಾರವಿಡೀ ಯಾವ ರೀತಿ ನಮ್ಮನ್ನು ನಡೆಸಿದ್ದಾನೆ, ಎಲ್ಲ ಥರದ ಆಕ್ಸಿಡೆಂಟ್ ಸ್ಪಿರಿಟ್ನಿಂದ, ಎಲ್ಲ ಥರದ ಆರೋಗ್ಯದಿಂದ ಆತ ನಮ್ಮನ್ನು ನಡೆಸಿದ್ದಾನೆ. ಒಂದು ಕ್ಷಣ ಎಲ್ಲರೂ ನಾವು ಪರೀಕ್ಷಿಸುವ. ನಾವು ವಾರವಿಡೀ ದೇವರು ಮಾಡಿದ ಉಪಕಾರಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಆತನ ಒಳ್ಳೆಯವನು, ಆತನ ಒಳ್ಳೆಯದನ್ನು ಮಾಡುವ ಆತನಾಗಿದ್ದಾನೆ. ಮಗನೇ ಮಗಳೇ, ಆತನ ನಮ್ಮನ್ನು ಕರೆಯುವ ಆತನಾಗಿದ್ದಾನೆ. ಎಲ್ಲ ಕಷ್ಟಪಡುವವರೇ ಮೊರಕ್ಕಿಯವರು ನನ್ನ ಬಳಿಗೆ ಬನ್ನಿರಿ ಅಂತ ಹೇಳ್ತಾನೆ. ಹೌದು ಸ್ವಾಮಿ, ನನ್ನ ಮಕ್ಕಳು ನಿನ್ನ ಬಳಿಗೆ ಬಂದಿದ್ದಾರೆ ಸ್ವಾಮಿ. ಅವರ ಕಷ್ಟ, ಅವರ ಸಮಸ್ಯೆ ನೀನು ಪರಿಹರಿಸುವ ಆತನಾಗಿದ್ದಾನೆ ಕರ್ತನೆ. ದೇವರು ಎಲ್ಲೇ ಇದ್ದ ನಾವು ಸ್ವಾಮಿ ದೇವರೇ, ನಮ್ಮನ್ನು ನೀನು ಪುನರ್ವತ್ತಿ ನಿನ್ನ ಸನ್ನಿಧಿಗೆ ಕರೆದು ತಂದಿಗೆ ಸ್ತೋತ್ರ ಸ್ವಾಮಿ. ನಾಶನದ ಮಾರ್ಗಗಳಿದ್ದ ನಮ್ಮನ್ನು ಸ್ವಾಮಿ ದೇವರೇ ತಿರುಗಿ ನಿನ್ನ ಒಂದು ಕೃಪೆಯಲ್ಲಿ ನಡೆಸಿದಿ ಸ್ವಾಮಿ ದೇವರೇ. ಹೌದು ಸ್ವಾಮಿ ದೇವರೇ. ದೇವರೇ, ನಿನ್ನ ಮಕ್ಕಳನ್ನು ಎಂದಿಗೂ ಕೈ ಬಿಡುವ ಆತನಲ್ಲ ಸ್ವಾಮಿ ದೇವರೇ. ಹಲ್ಲೆಲೂಯಾ ಕರ್ತನೆ ದೇವರೇ. ವಾಕ್ಯ ಕೀರ್ತನೆಯಲ್ಲಿ 120 ಹೇಳಿದ ಪ್ರಕಾರ ಸ್ವಾಮಿ, ಕಣ್ಣೆತ್ತಿ ಪರ್ವತಗಳು ನೋಡಿರಿ, ನಿನ್ನ ಸಹಾಯ ಎಲ್ಲಿಂದ ಬರುವುದು, ಭೂಮಿಯ ಆಕಾಶಗಳನ್ನು ಸೃಷ್ಟಿ ಮಾಡಿದ ದೇವರಿಂದಲೇ ಬರುವುದು ಅಂತ ಕರ್ತನೆ. ಹೌದು ಪ್ರಿಯರೇ, ಒಂದು ಮುಂಜಾನೆ ವೇಳೆಯಲ್ಲಿ ನಮ್ಮ ಕಣ್ಣುಗಳನ್ನ ಎತ್ತಿ ನಾವು ದೇವರಲ್ಲಿ ದೃಷ್ಟಿಸು. ಆತನ ಸಹಾಯ ಎಲ್ಲಿಂದ ಬರುವುದು ಅಂತ ಹೇಳ್ತೀವಿ. ಹೌದು, ಆತನ ಸಹಾಯ ಭೂಮಿಯ ಆಕಾಶಗಳನ್ನು ಸೃಷ್ಟಿ ಮಾಡಿದ ದೇವರಿಂದಲೇ ಬರುವುದು. ಆತನಿಂದ ಅಸಾಧ್ಯ ಒಂದು ಇಲ್ಲ. ನೀನು ನಂಬಿದರೆ ಮಹಿಮೆಯನ್ನು ಕಾಣುವೆ ಅಂತ ದೇವರು ಹೇಳಿದ್ದಾನೆ. ಹೌದು, ಇಂದು ಮುಂಜಾನೆ ವೇಳೆ ನಾವು ಆರ್ಧ ಬಗಲಿ ಹೋಗುವ ಸ್ತುತಿ ಬಗಲಿ ಈ ಸಂಗೀತ ಹೀಗೆ ಹೇಳ್ತೇವೆ, ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನೇ ನಿನಗೆ ಸ್ತೋತ್ರ, ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಎಲ್ಲರ ಬಾಯಿ ಅಂತಿರ್ತ ನಾವು ಸ್ತೋತ್ರ ಮಾಡೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನೇ ನಿನಗೆ ಸ್ತೋತ್ರ ಸ್ವಾಮಿ. ರಾಜದ ರಾಜನೇ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಸ್ವಾಮಿ. ಇಂದು ನಾಳೆ ಇವತ್ತು ಇರುವ ಆತನೇ ನಿನಗೆ ಸ್ತೋತ್ರ ಸ್ವಾಮಿ. ಇನ್ನು ಮುಂದೆ ಸಹ ನೀ ಇರುವ ಆತನಾಗಿದ್ದೆ ಸ್ವಾಮಿ ದೇವ್ರೆ. ದೇವ್ರೆ, ನೀ ಹೇಳಿದ್ದ ಪ್ರಕಾರ ಸ್ವಾಮಿ ದೇವ್ರೆ, ಕಷ್ಟಪಡುವವರೇ ಮೊರಕಿನ ಬಳಿ ಬನ್ನಿರಿ, ನಾವು ವಿಶ್ರಾಂತಿಯನ್ನು ಕೊಡುವೆ ಅಂತ ಹೇಳಿದವರಿಗೆ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ನೀನು ಬಲಪಡಿಸು, ನೀನು ನಡೆಸು ಕರ್ತನೆ. ಯುಗದ ಸಮಾಪ್ತಿಯವರೆಗೆ ನಾನು ನಿಮ್ಮ ಸಂಗಡ ಇದ್ದೇನೆ ಅಂತ ಹೇಳಿದ ದೇವರಾಗಿದ್ದೆ ಸ್ವಾಮಿ. ನಮ್ಮ ಬಲವಲ್ಲ ಸ್ವಾಮಿ, ನಮ್ಮ ಆಲೋಚನೆ ಅಲ್ಲ ಸ್ವಾಮಿ, ಎಲ್ಲ ನಿನ್ನದಾಗಿದೆ ಸ್ವಾಮಿ. ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸಿದ್ದಿ ಸ್ವಾಮಿ, ನಿನ್ನ ಬಲದಿಂದ ನಮ್ಮನ್ನು ನಡೆಸಿದ್ದಿ ಸ್ವಾಮಿ. ಹೌದು ಸ್ವಾಮಿ, ನನ್ನ ಮಕ್ಕಳಿರ ಅಂತ ನೀನು ಕಡಿದಿ ಸ್ವಾಮಿ. ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆ ಅಂತ ಹೇಳಿ ಸ್ವಾಮಿ. ಹೌದು ಸ್ವಾಮಿ ದೇವರೇ, ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ದೇವರೇ ನಿನ್ನ ಬಳಿಗೆ ಬಂದಿದ್ದೇವೆ. ವಿಶ್ರಾಂತಿಯನ್ನು ಕೊಟ್ಟ ದೇವರಾಗಿ ಸ್ತೋತ್ರ ಸ್ವಾಮಿ. ನೀನು ಬಲಪಡಿಸು, ನಡೆಸು ಕರ್ತನೆ. ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರ ಕೈಗಳನ್ನು ತಪ್ಪುತ್ತಾ ದೇವರನ್ನು ಆರಿಸುವ. ಹಲ್ಲೆಲೂಯಾ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆಯು ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ,
ನಿನ್ನ ಮಹಿಮೆಯು ಇಳಿಯುತ್ತಿದೆ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆಯು ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆಯು ಇಳಿಯುತ್ತಿದೆ. ಇಬ್ಬರು ಮೂವರು ಸೇರಿ ಬಂದು ನಿನ್ನ ನೆನೆದಾಗ, ಇಬ್ಬರು ಮೂವರು ಸೇರಿ ಬಂದು ನಿನ್ನ ನೆನೆದಾಗ, ನಾ ಬರುವೆ ಎಂದವನೇ, ನಮ್ಮ ಸ್ತುತಿಯಲ್ಲಿ ಬಾಳುವವನೇ. ನಾ ಬರುವೆ ಎಂದವನೇ, ನಮ್ಮ ಸ್ತುತಿಯಲ್ಲಿ ಬಾಳುವವನೇ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆಯು ಇಳಿಯುತ್ತಿದೆ. ಕೃಪೆಯು ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆಯಿದೆ. ನಮ್ಮ ಎಲ್ಲ ಸ್ತೋತ್ರದಲ್ಲಿ ನ ಕೃಪೆಯು ಹರಡಿತಪ್ಪ. ನಮ್ಮ ಎಲ್ಲ ಸ್ತೋತ್ರದಲ್ಲಿ ಕೃಪೆಯು ಹರಡಿತಪ್ಪ. ನಿನ್ನ ಕೃಪೆಯು ಹರಡುವಾಗ ನಿನ್ನ ಮಹಿಮೆ ಹರ್ಷವಪ್ಪ. ನಿನ್ನ ಕೃಪೆಯು ಹರಡುವಾಗ ನಿನ್ನ ಮಹಿಮೆಯು ಹರ್ಷವಪ್ಪ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆಯು ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆಯು ಇಳಿಯುತ್ತಿದೆ. ನಿನ್ನ ಮಹಿಮೆ ಪಡಿಸುವ ಎಂಥ ಸ್ಥಾನದಲ್ಲೂ, ನಿನ್ನ ಮಹಿಮೆ ಪಡಿಸುವ ಎಂಥ ಸ್ಥಾನದಲ್ಲೂ ಇಳಿದು ಬರುತ್ತಿರುವೆ. ಹೊಸ ವಿಸ್ಮಯ ನೀ ತೋರುವೆ, ಇಳಿದು ಬರುತ್ತಿರುವೆ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆಯು ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆಯು ಇಳಿಯುತ್ತಿದೆ. ಆರಾಧನೆ 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 ಆರಾಧನೆ. ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆನು. ಸ್ತುತಿಗೂ ಹರಡುತ್ತಿದೆ, ನಿನ್ನ ಮಹಿಮೆಯು ಇಳಿಯುತ್ತಿದೆ.
ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ದೇವು ಹರಡುತ್ತಿದೆ, ಜೀವ ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ. ಜೀವ ಜಲವೇ ಜೀವ ಜಲವೇ ದಾಹನಿಗುವ ಜೀವ ಜಲ, ದಾಹನಿಗುವ ಜೀವ ಜಲ. ಜೀವ ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ. ಜೀವ ಜಲವೇ ಜೀವ ಜಲವೇ ದಾಹನಿಗುವ ಜೀವ ಜಲ, ಜಾವ ಜೀವ ಜಲ. ನಿನ್ನ ಪ್ರೀತಿಯ ಒಳುಮೆಯು ನನ್ನನ್ನು ಸೆಳೆಯಿತು, ಪಾಪದ ವಶದಿಂದ ನನ್ನನ್ನು ಬಿಡಿಸಿತು. ನಿನ್ನ ಪ್ರೀತಿಯ ಒಳುಮೆಯು ನನ್ನನ್ನು ಸೆಳೆಯಿತು, ಪಾಪದ ವಶದಿಂದ ನನ್ನನ್ನು ಬಿಡಿಸಿತು. ನಿನ್ನಲ್ಲೇ ಬೆರೆಸಿತು, ಎಲ್ಲ ದುಃಖವ ಮರೆಸಿತು. ಪ್ರೀತಿ ಮಳೆಯನ್ನು ಸುರಿಸಿತು, ನನ್ನನ್ನು ತಣಿಸಿತು. ಜೀವ ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ. ಜೀವ ಜಲವೇ ಜೀವ ಜಲವೇ ದಾಹನಿಗುವ ಜೀವ ಜಲ, ದಾಹನಿಗುವ ಜೀವ ಜಲ. ಜೀವ ಜಲವೇ ಜೀವ ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ. ಜೀವ ಜಲವೇ ಜೀವ ಜಲವೇ ದಾಹನಿಗುವ ಜೀವ ಜಲ, ದಾಹನಿಗುವ ಜೀವ ಜಲ. ಕವೆಲ್ಲ ಅಲೆದೆನು, ಎಲ್ಲೆಲ್ಲೂ ಸುಲಿದೆನು, ನನ್ನ ಪ್ರಾಣ ಪ್ರಿಯನ ಕೊನೆಯಲ್ಲೇ ಕಂಡೆನು. ಲೋಕವೆಲ್ಲ ಅಳೆದೆನು, ಎಲ್ಲೆಲ್ಲೂ ಸುಲಿದೆನು, ನನ್ನ ಪ್ರಾಣ ಪ್ರಿಯನ ಕೊನೆಯಲ್ಲೇ ಕಂಡೆನು. ಜಗವೆಲ್ಲ ಸಾರುವೆನು, ನಿನಗಾಗಿಯೇ ಬಾಳುವೆನು, ನಿನ್ನಲ್ಲೇ ಬೆರೆವೆನು, ನಿನ್ನಲ್ಲೇ ಮಡಿವೆನು. ಜೀವ ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ. ಜೀವ ಜಲವೇ ಜೀವ ಜಲವೇ ದಾಹನಿಗುವ ಜೀವ ಜಲ, ದಾಹನಿಗುವ ಜೀವ ಜಲ. ಜೀವ ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ. ಜೀವ ಜಲವೇ ಜೀವ ಜಲವೇ ದಾಹನಿಗುವ ಜೀವ ಜಲ, ದಾಹನಿಗುವ ಜೀವ ಜಲ. ಕಲ್ವಾರಿ ಶಿಲುಬೆಯ ನನಗಾಗಿ ಹೊತ್ತೆನಿ, ನನ್ನಾಯ ಪಾಪಕ್ಕೆ ಬಲಿಯಾದೆ ನೀ ಅಂದು. ಕಲ್ವಾರಿ ಶಿಲುಬೆಯ ನನಗಾಗಿ ಹೊತ್ತೆನಿ, ನನ್ನಾಯ ಪಾಪಕ್ಕೆ ಬಲಿಯಾದೆ ನೀ ಅಂದು. ರಕ್ಷಣೆ ನೀಡಲು ನನ್ನನ್ನು ಉಳಿಸಲು ಪರಲೋಕ ರಾಜ್ಯಕ್ಕೆ ಮಾರ್ಗವಾದೆ. ಜೀವ ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ. ಜೀವ ಜಲವೇ ಜೀವ ಜಲವೇ ದಾಹನಿಗುವ ಜೀವ ಜಲ, ದಾಹನಿಗುವ ಜೀವ ಜಲ. ಜೀವ ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ. ಜೀವ ಜಲವೇ ಜೀವ ಜಲವೇ ದಾಹನಿಗುವ ಜೀವ ಜಲ, ದಾಹನಿಗುವ ಜೀವ ಜಲ. ಕಲ್ವಾರಿ ಶಿಲುಬೆಯ
ನನಗಾಗಿ ಹೊತ್ತೆ ನೀ ನನ್ನಾಯ ಪಾಪಕ್ಕೆ ಬಲಿಯಾದೆ ನೀ ಅಂದು ವಾರಿ ಸಿಲುಬೆಯ ನನಗಾಗಿ ಹೊತ್ತೆ ನೀ ನನ್ನಾಯ ಪಾಪಕ್ಕೆ ಬಲಿಯಾದೆ ನೀ ಅಂದು ರಕ್ಷಣೆ ನೀಡಲು ನನ್ನನ್ನು ಉಳಿಸಲು ಪರಲೋಕ ರಾಜ್ಯಕ್ಕೆ ಮಾರ್ಗವು ನೀನದೆ ಜೀವ ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ ಜೀವ ಜಲವೇ ಜೀವ ಜಲವೇ ದಾಹನಿಗೋ ಜೀವ ಜಲ ದಾಹನಿಗೋ ಜೀವ ಜಲ ಜೀವ ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ ಜೀವ ಜಲವೇ ಜೀವ ಜಲವೇ ದಾಹನಿಗೋ ಜೀವ ಜಲ ದಾಹನಿಗೋ ಜೀವ ಜಲ ನಿನ್ನ ಪ್ರೀತಿಯ ಒಳುಮೆಯು ನನ್ನನ್ನು ಸೆಳೆಯಿತು ಪಾಪದ ವಶದಿಂದ ನನ್ನನ್ನು ಬೆರೆಸಿತು ನಿನ್ನ ಪ್ರೀತಿಯ ಒಳುಮೆಯು ನನ್ನನ್ನು ಸೆಳೆಸಿತು ಪಾಪದ ವಶದಿಂದ ನನ್ನನ್ನು ಬಿಡಿಸಿತು ಎಲ್ಲ ದುಃಖವ ಮರೆಸಿತು ಪ್ರೀತಿ ಮಳೆಯನ್ನು ಸುರಿಸಿತು ನನ್ನನ್ನು ತಣಿಸಿತು ಜೀವ ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ ಜೀವ ಜಲವೇ ಜೀವ ಜಲ ದಾಹನಿಗೋ ಜೀವ ಜಲ ದಾಹನಿಗೋ ಜೀವ ಜಲ ದಾಹನಿಗೋ ಜೀವ ಜಲ ಜೀವ ಜಲವೇ ಜೀವ ಜಲವೇ ಯೇಸುವಿನ ಜೀವ ಜಲ ಜೀವ ಜಲವೇ ಜೀವ ಜಲವೇ ದಾಹನಿಗೋ ಜೀವ ಜಲ ದಾಹನಿಗೋ ಜೀವ ಜಲ ನಾವು ಶೂನ್ಯವಾಗಿದ್ದ ನಮ್ಮನ್ನು 100ಕ್ಕೆ 100ರಷ್ಟು ಮಾಡಿದ ದೇವರು ಕೆಸರಲ್ಲಿದ್ದ ನಮ್ಮನ್ನು ಬಂಡೆಯ ಮೇಲೆ ನಿಲ್ಲಿಸಿದ ಆತನಾಗಿದ್ದನು ಗಣನೆಗೆ ಬಾರದಂತ ನಾವು ಗಣನೆಯನ್ನೇ ನಮ್ಮ ನಡೆಸಿದ ದೇವರಾಗಿದ್ದ ನಮ್ಮ ಒಳ್ಳೆಯ ದೇವರು ನಾವು ಸಂಪೂರ್ಣ ಮನಸ್ಸಿನಿಂದ ಆತನ ಸ್ತುತಿಸುವ ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದೇ ನನ್ನ ಕರೆದದು ನಿನ್ನ ಕೃಪೆಯಲ್ಲವೇ ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದು ನಿನ್ನ ಕೃಪೆಯಲ್ಲವೇ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ ಕೃಪೆ ಗಣನೆಗೆ ಬಾರದಂತ ನನ್ನ
ಗಣನೀಯ ಮಾಡಿದು ನಿನ್ ಕೃಪೆ. ಕೃಪೆಯೇ ಕೃಪೆಯೇ ಕೃಪೆ ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ಕೃಪೆಯೇ ಕೃಪೆ ಕೃಪೆ ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಾಲದಿಂದಲ್ಲ, ನಾ ಮನ್ನಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಾಲದಿಂದಲ್ಲ, ನಾ ಮನ್ನಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ ಕೃಪೆ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ ಕೃಪೆ. ಕೃಪೆ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ, ನಾ ಹತ್ತಲಾಗದ ಸ್ಥಾನ ಕತ್ತಿದು ನನ್ನ ಜ್ಞಾನದಿಂದಲ್ಲ. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಆದಾಯದಿಂದಲ್ಲ, ನಾ ಹತ್ತಲಾಗದ ಸ್ಥಾನ ಕತ್ತಿದ್ದು ನನ್ನ ಜ್ಞಾನದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ ಕೃಪೆ. ಹೌದು ಸ್ವಾಮಿ, ಗಣನೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ ಕೃಪೆ. ಕೃಪೆ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ओ तेरी स्तुति आराधना करता हूँ मैं तुझसे हे प्रार्थना. महिमा से तेरी तू इस जगह को भर, जो भी तू चाहे तू यहाँ पर कर. हालेलुया 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 हालेलुया
करुणा से तेरी नया दिन दिखाता है, डाल बनकर मेरी मुझे बचाता है। सर में पुकारूं तू दौड़ आता है, जब मैं गिरूं मुझे उठाता है। हालेलुया 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 हालेलुया। सारे जहां में तुझसा कोई नहीं, तुझको छोड़ कोई प्रभु ही नहीं। घुटने में टीकू बस तेरे सामने, तू है मेरा प्रभु, तू मेरा पिता। ನಾವೆಲ್ಲರೂ ದೇವರಿಗೆ ಸೃಷ್ಟಿಸು, ನಮ್ಮ ಕಲ್ಲುಗಳನ್ನು ಮುಚ್ಚುತ್ತಾ ದೇವರನ್ನೇ ಸೃಷ್ಟಿಸು. ಆತನೊಬ್ಬನೇ ಮಹಿಮೆಗೆ ಯೋಗ್ಯ, ಆತನೊಬ್ಬನು ಸರ್ವಶಕ್ತನು, ಸರ್ವೋನ್ನತ. ಆತ ನಮ್ಮನ್ನು ಎಂದಿಗೂ ಆಶಾಭಂಗವಾಗುವುದಿಲ್ಲ ಅಂತ ಹೇಳಿದರು. ಹಾಲೆಲೂಯಾ 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 हालेलुया। सारे जहां में तुझसा कोई नहीं, तुझको छोड़ कोई प्रभु नहीं। घुटने में टीक बस तेरे सामने, तू मेरा प्रभु, तू मेरा पिता। हालेलुया 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 हालेलुया। ಕರುಣೆಯಿಂದಲೇ ಹೊಸ ದಿನವ ಕಾಣುವೆ, ಗುರಾಣಿಯಾಗಿ ನೀ ನನ್ನ ಕಾಯುವೆ. ನಾ ಕೂಗಿದಾಗ ನನ್ನ ಮೊರೆಯ ಕೇಳುವೆ, ನಾ ಬಿದ್ದಾಗ ನನ್ನ ಕೈ ಎತ್ತುವೆ. Hallelujah, 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 Hallelujah. ನಿನ್ನಯ ಸ್ತುತಿ ಆರಾಧನೆ, ನಿನ್ನ ಮುಂದೆ ಪ್ರಾರ್ಥನೆ. ಮೈಯಿಂದಾರೆ ಈ ಸ್ಥಳವ ತುಂಬಿಸು, ಈ ಚಿತ್ತವನ್ನೇ ಇಲ್ಲಿ ನೆರವೇರಿಸು.
ಘನತೆ ಮಾನ ಮಹಿಮೆ ನಿನ್ನೊಬ್ಬನಿಗೆ ರಾಜ, ನಿನ್ನೊಬ್ಬನೇ ಸ್ತುತಿಗೆ ಯೋಗ್ಯನು ಸ್ವಾಮಿ, ನಿನ್ನೊಬ್ಬನೇ ಆರಾಧನೆಗೆ ಯೋಗ್ಯನು. ಓ ಥ್ಯಾಂಕ್ ಯು ಲಾರ್ಡ್, ಪ್ರೈಸ್ ಯು ಜೀಸಸ್. ನಿನ್ನನ್ನು ಆರಾಧಿಸುವಂಥ ಒಂದು ಕೃಪಾ ಭಾಗ್ಯ, ಸಭೆಯಾಗಿ ಸೇರಿ ಬಂದು ಕರ್ತನೆ ನಿನ್ನನ್ನು ಘನಪಡಿಸುವಂಥ ಒಂದು ಭಾಗ್ಯವನ್ನು ದೇವರೇ ನೀನು ಅನುಗ್ರಹಿಸಿಕೊಟ್ಟಿರೋದಕ್ಕಾಗಿ ಸ್ತೋತ್ರ. ಕ್ರಿಸ್ತ ಯೇಸುವಿನಲ್ಲಿ ನಿನ್ನನ್ನು ಸ್ತುತಿಸ್ತೇವೆ ಸ್ವಾಮಿ. ಕ್ರಿಸ್ತ ಯೇಸುರ ನಾಮದಲ್ಲಿ ನಿನ್ನನ್ನು ಘನಪಡಿಸ್ತೇವೆ. ಕ್ರಿಸ್ತ ಯೇಸುರ ನಾಮದಲ್ಲಿ ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ಹಾಲೆಲೂಯಾ. ಓ ವಿ ಪ್ರೈಸ್ ಯು, 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 ಪ್ರೈಸ್ ಯು. ಥ್ಯಾಂಕ್ ಯು ಜೀಸಸ್. ಉದಯಕಾಲ ಸಮಯದಲ್ಲಿ, ಮಧ್ಯಾಹ್ನ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ಸ್ವಾಮಿ, ನಾವು ಎಲ್ಲ ಸಮಯದಲ್ಲಿ ನಿನ್ನನ್ನೇ ಕರ್ತನೆ ಸ್ತುತಿಸ್ತೇವೆ, ನಿನ್ನನ್ನೇ ಆರಾಧಿಸ್ತೇವೆ, ನಿನ್ನನ್ನೇ ಕೊಂಡಾಡುತ್ತೇವೆ. ಪ್ರೈಸ್ ಜೀಸಸ್. ವಿ ವರ್ಷಿಪ್ ಯು ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ನಿನ್ನಾರಾಧಿಸುವೆ. ಉದಯಕಾಲ ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ನಿನ್ನಾರಾಧಿಸುವೆ. ಶರಣನಾದೆನು ನಾನು ಕ್ರಿಸ್ತ ಪ್ರೀತಿಗೆ, ಶರಣನಾದೆನು, ಶರಣನಾದೆನು ನಾನು ಕ್ರಿಸ್ತ ಪ್ರೀತಿಗೆ, ಶರಣನಾದೆನು. ಆರಾಧನೆ, 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 ಆರಾಧನೆ. ಎಲ್ಲರೂ ಹೇಳೋಣ, ಕಮ್ ಆನ್ ಚರ್ಚ್. ಆರಾಧನೆ, 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 ಆರಾಧನೆ. ಪರಿಶುದ್ಧನು ನೀನು, ಪರಿಶುದ್ಧನು. ಆಮೆನ್. ನಿನ್ನ ನಾಮವು ಎಂದೆಂದಿಗೂ ಪರಿಶುದ್ಧವು. ಆಮೆನ್, ಆಮೆನ್, ಆಮೆನ್. ಪರಿಶುದ್ಧನು ನೀನು, ಪರಿಶುದ್ಧನು. ಗ್ಲೋರಿ ಜೀಸಸ್. ನಿನ್ನ ನಾಮವು ಎಂದೆಂದಿಗೂ ಪರಿಶುದ್ಧವು. ಶಾಶ್ವತವಾದದ್ದು ನಿನ್ನ ನಾಮವು, ಸ್ವರ್ಗಕ್ಕೆ ಮಾರ್ಗವು ನಿನ್ನ ನಾಮವೇ. ಶಾಶ್ವತವಾದದ್ದು ನಿನ್ನ ನಾಮವು, ಸ್ವರ್ಗಕ್ಕೆ ಮಾರ್ಗವು ನಿನ್ನ ನಾಮವೇ. ಆರಾಧನೆ, 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 ಆರಾಧನೆ. ಯಸ್ ಲಾರ್ಡ್. ಆರಾಧನೆ, 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 ಆರಾಧನೆ. ಆಕಾಶವೇ ನಿನ್ನ ಸಿಂಹಾಸನ, ಭೂಮಿಯೇ ನಿನ್ನ ಪಾದಪೀಠ, ಭೂಮಿಯೇ ನಿನ್ನ ಪಾದಪೀಠವು. ಆಕಾಶವೇ ನಿನ್ನ ಸಿಂಹಾಸನ. ಎಸ್ ಲಾರ್ಡ್, ಹೋಲಿ ಗಾಡ್. ಭೂಮಿಯೇ ನಿನ್ನ ಪಾದಪೀಠವು. ಶಾಶ್ವತವಾದದ್ದು ನಿನ್ನ ರಾಜ್ಯವು, ಅಂತ್ಯವೇ ಇಲ್ಲ
ನಿನ್ನ ರಾಜ್ಯಕ್ಕೆ ಶಾಶ್ವತವಾದದ್ದು. ಆಮೆನ್. ನಿನ್ನ ರಾಜ್ಯವು ಅಂತ್ಯವೇ ಇಲ್ಲ. ನಿನ್ನ ರಾಜ್ಯಕ್ಕೆ ಆರಾಧನೆ 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 ಆರಾಧನೆ. ಆಕಾಶವೇ ಆಕಾಶವೇ ನಿನ್ನ ಸಿಂಹಾಸನ. ಆಮೆನ್. ಭೂಮಿಯೇ ನಿನ್ನ ಪಾದಪೀಠವು. ಆಮೆನ್ 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 ಆಮೆನ್. ಆಕಾಶವೇ ನಿನ್ನ ಸಿಂಹಾಸನ. ಗ್ಲೋರಿಯಸ್ ಲಾರ್ಡ್. ಭೂಮಿಯೇ ನಿನ್ನ ಪಾದಪೀಠವು. ಶಾಶ್ವತವಾದದ್ದು ನಿನ್ನ ರಾಜ್ಯವು ಅಂತ್ಯವೇ ಇಲ್ಲ. ನಿನ್ನ ರಾಜ್ಯಕ್ಕೆ ಶಾಶ್ವತವಾದದ್ದು. ನಿನ್ನ ರಾಜ್ಯವು ಅಂತ್ಯವೇ ಇಲ್ಲ. ನಿನ್ನ ರಾಜ್ಯಕ್ಕೆ Yes, yes, Lord, we worship you, Jesus, King of Kings, Lord of Lords. You are mighty God. Yes, yes, yes. Thank you, Jesus. Amen. Aradhane, 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 aradhane. ಆರಾಧನೆ 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 ಎಲ್ಲರೊಟ್ಟಿಗೆ ಆರಾಧನೆ. ಎಸ್, ನಿನಗೆ ಆರಾಧನೆ ರಾಜ. ಓ ಗ್ಲೋರಿ 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 ಜೀಸಸ್. Fill your church, O God. Fill your people, O God, for your glory. Yes, 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 Master. Oriara la basekema. Hallelujah, hallelujah, hallelujah. Aradhane, Oriara la basekema. ಆರಾಧನೆ 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 ಆರಾಧನೆ. ಥ್ಯಾಂಕ್ ಯು ಜೀಸಸ್. ಓ ವಿ ಗಿವ್ ಗ್ಲೋರಿ 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 ಗ್ಲೋರಿ. ಹೌದಪ್ಪ, ಆಕಾಶ ನಿನ್ನ ಸಿಂಹಾಸನ, ಭೂಮಿ ನಿನಗೆ ಪಾದಪೀಠ. ಸ್ವಾಮಿ, ನಿನ್ನ ವಾಕ್ಯ ಹೇಳ್ತಾರೆ, ಇನ್ನೆಂಥ ಮನೆಯನ್ನು ನೀವು ನನಗೆ ಕಟ್ಟಿಕೊಡುವಿರಿ. ದೇವರೇ, ಯಾವ ಗುಡಾರಗಳನ್ನ ಬಯಸದ ಸ್ವಾಮಿ, ನನ್ನನ್ನ ನಮ್ಮನ್ನ ದೇವರೇ ನೀನು ಬಯಸಿದಂಥ ಸ್ವಾಮಿ, ಕ್ರಿಸ್ತ ನಂಬಿಕೆ ಮೂಲಕ ನಮ್ಮಲ್ಲಿ ವಾಸಿಸುವಂತ ಸ್ವಾಮಿ, ನಾವು ನಿನ್ನ ಮಹಿಮೆಯ ಆಲಯವಾಗುವಂತೆ ಆರಿಸಿಕೊಂಡ ಸ್ವಾಮಿ, ನಿನ್ನನ್ನು ಸ್ತುತಿಸಿ ಕೊಂಡಾಡಲು ಪ್ರಾರ್ಥಿಸಲು ದೇವರ ಈ ಆಲಯದಲ್ಲಿ ಅವಕಾಶ ನೀಡಿದಂತ ಸ್ವಾಮಿ ನೀನು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಈ ಸಮಯದಲ್ಲಿ ನಮ್ಮ ಕೂಡ ಮಾತನಾಡು ದೇವರೇ. ಬಾ ಸ್ವಾಮಿ, ನಿನ್ನ ಕಂಟ್ರೋಲ್ಗೆ ತೆಗೆದುಕೋ. ನಮ್ಮಲ್ಲಿರುವ ಆತನೇ ಬಾ, ನಿನ್ನ ಸ್ಥಾನವನ್ನು ಅಲಂಕರಿಸಿಕೋ. ಹೋಲಿ ಸ್ಪಿರಿಟ್, ನನ್ನ ಜ್ಞಾನ ಅಲ್ಲ, ನಮ್ಮ ಕಲಿವಿಕೆ ಅಲ್ಲ ಸ್ವಾಮಿ. ದೇವರೇ, ನಿನ್ನ ಜ್ಞಾನ ದೇವರೇ, ನಿನ್ನ ವಿದ್ಯೆಯಲ್ಲಿ ಪ್ರಕಟಿಸಲ್ಪಡಲಿ ದೇವರೇ. ನಿನ್ನ ರಹಸ್ಯ ಸಂಗತಿಗಳು ಪ್ರಕಟಿಸಲ್ಪಡಲಿ ಕರ್ತನೆ. ಅದನ್ನು ಹೇಳಬೇಕಾದಂಥ ಮಾತುಗಳಲ್ಲಿ ಹೇಳುವಂತೆ ಕರ್ತನೆ ನೀನು ಅನುಗ್ರಹಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಇದುವರೆಗೆ ಗುಪ್ತವಾಗಿದ್ದಂಥ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವುದರಲ್ಲಿ ಕರ್ತನೆ ಜ್ಞಾನವುಳ್ಳ ಆತ್ಮನನ್ನು ಅನುಗ್ರಹಿಸಿಕೊಡು ಸ್ವಾಮಿ. ಕ್ರೈಸ್ತ ಸಭೆ ಏನು, ಕ್ರೈಸ್ತ ಸಭೆಯ ಮಹಿಮೆ ಏನು, ಕ್ರೈಸ್ತ ಸಭೆಯ ಜೀವನ ಏನು, ಕ್ರೈಸ್ತ ಸಭೆ ಹೇಗಿರಬೇಕು, ಏನೆಲ್ಲ ಇದೆ ಸ್ವಾಮಿ. ಓ
ರಹಸ್ಯಾರ್ಥಗಳು ಪ್ರಕಟಿಸಲ್ಪಡಲಿ ಕರ್ತನೆ. ಇಡೀ ಲೋಕದ ಜನರಿಗೋಸ್ಕರ ದೇವರೇ ನೀನು ಮಾಡಿದಂಥ ಕಾರ್ಯ, ಬಿಡುಗಡೆ ಕಾರ್ಯ, ಜನರಿಗೆ ತೋರಿಸಿದ ಪ್ರೀತಿ ಅರ್ಥವಾಗುವಂತೆ ಮಾಡು ಸ್ವಾಮಿ. ಜನರು ನಿನ್ನಿಂದ ಬಿಡುಗಡೆ, ಜನರು ನಿನ್ನಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಸ್ವಾಮಿ. ಜನರು ನಿನ್ನ ಮಹಿಮೆಯನ್ನು ಕಾಣಬೇಕು ಸ್ವಾಮಿ. ಒಬ್ಬನೇ ದೇವರಿಗಿರುವಂತಹ ನಿನ್ನ ಮಹಿಮೆಯನ್ನ ಕಾಣಬೇಕು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಎಲ್ಲ ಘನತೆ, ಮಾನ, ಮಹಿಮೆ ನಿನಗೆ ರಾಜ. ಯೇಸುವಿನ ನಾಮದಲ್ಲಿ ಬೇಡಿದ ತಂದೆ, ಆಮೇನ್, 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 ಆಮೇನ್. ಹಲ್ಲೆಲೂಯ. ಇವತ್ತು ಕೂಡ ನಾವು ದೇವರ ಒಂದು ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಹಲ್ಲೆಲೂಯ. ಈ ರೀತಿಯಾಗಿ ನಾವು ಸಭೆಯಾಗಿ ಸೇರಿ ಬರೋದು ಅದು ನಮ್ಮ ಒಂದು ಇಚ್ಛೆಯಿಂದಲ್ಲ, ಅದು ದೇವರ ಇಚ್ಛೆಯಿಂದ ನಾವೇನಾಗ್ತಾ ಇದ್ದೇವೆ. ಇದು ದೇವರ ಇಚ್ಛೆ. ನಾವೆಲ್ಲ ಕೂಡಿ ಬಂದು ಆತನನ್ನು ಆರಾಧಿಸಬೇಕು, ಆತನಲ್ಲಿ ಪ್ರಾರ್ಥಿಸಬೇಕು ಮತ್ತು ಆತನ ವಾಕ್ಯವನ್ನು ಧ್ಯಾನ ಮಾಡಿ ಆತನ ವಾಕ್ಯದ ಜ್ಞಾನದಿಂದ ತುಂಬಲ್ಪಡಬೇಕೆಂಬುದಾಗಿ ಯಾರ ಇಚ್ಛೆ? ಯಾರ ಇಚ್ಛೆ? ನಮ್ಮ ಹಿತಕ್ಕಾಗಿ ದೇವರ ಇಚ್ಛೆ ನಾವು ಯಾವಾಗಲೂ ಸಭೆಯಾಗಿ ಕೂಡಿ ಬರಬೇಕೆಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಒಬ್ಬ ದೇವರಂತ ಯಾರಾದರೂ ಒಬ್ಬರು ಇರುವುದಾದ್ರೆ ಇದ್ದಾನೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನನ್ನ ಮಾತು ಹಾಗೆ ಹೇಳಿಕೆ ಸರ್ತೀನಿ. ಒಬ್ಬ ಯಾವನಾದರೂ ಇದ್ದಾನಾದರೆ ದೇವರಂತ, ಆತನು ನಿಜವಾಗಿಯೂ ಪ್ರೀತಿಸುವವನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆತನು ಜನರ ಹಿತವನ್ನು ಬಯಸುವವನಾಗಿದ್ದಾನೆ. ಹಲ್ಲೆಲೂಯ. ಜನರು ಏನು ಕೊಡದಿದ್ದರೆ ಅವರಿಗೆ ಅವರ ಆಶೀರ್ವಾದನೇ ಇಲ್ಲ ಅನ್ನುವಂಥದ್ದು ಅದು ದೈವಿಕ ಲೆವೆಲ್ ಬರೋದಿಲ್ಲ. ಅದೆಲ್ಲ ಅದು ದೇವರ ಲೆವೆಲಲ್ಲಿ ಬರೋದಿಲ್ಲ, ಅಥವಾ ದೇವರಂತಲೇ ಹೇಳಲಿಕ್ಕಾಗೋದಿಲ್ಲ. ದೇವರ ವಾಕ್ಯದಲ್ಲಿ, ಬೈಬಲಲ್ಲಿ ಪ್ರಕಟಿಸಲ್ಪಟ್ಟಂಥ ಒಂದು ಸತ್ಯ ಸಂಗತಿ ಏನಂದರೆ, ದೇವರು ಅಂತ ನಾವು ಯಾರನ್ನು ಕರಿತೇವ ಅವರು, ಹಲ್ಲೆಲೂಯ, ಮಾನವರಾದ ನನ್ನ ನಿಮ್ಮ ಕುರಿತಾಗಿ ಕಾಳಜಿ ವಹಿಸಿದ ದೇವರು. ಹಲ್ಲೆಲೂಯ. ಆದಿಯಿಂದಲೂ ಅಂತ್ಯದವರೆಗೂ ಕೂಡ ಬೈಬಲ್ ಸ್ಟಡಿ ಮಾಡುವಾಗ ಮಾನವರನ್ನು ಪ್ರೀತಿಸಿದ ದೇವರು, ಕರುಣಿಸಿದ ದೇವರು, ಮಾನವನು ತನ್ನ ಉಗ್ರ ಕೋಪ ದಂಡನೆಗೆ ಒಳಗಾಗಬಾರ್ದೆಂಬುದಾಗಿ. ಒಂದು ಕಡೆ ಪ್ರೀತಿಸುವ ದೇವರು, ಇನ್ನೊಂದು ಕಡೆ ಕೋಪಿಸುವ ದೇವರು ಕೂಡ ಹೌದು. ಸುಮ್ಮನೆ ಅಲ್ಲ. ಆ ಉಗ್ರ ದಂಡನೆ, ಆ ಉಗ್ರ ಕೋಪ, ಆ ಕೋಪಕ್ಕೆ ನಾನು ನೀನು ಸಿಲುಕಬಾರ್ದೆಂಬುದಾಗಿ ತಾನೇ ಒಂದು ಮಾರ್ಗ ಮಾಡಿಕೊಟ್ಟ ಆತನು. ಆ ಕಷ್ಟ, ನಷ್ಟ, ವೇದನೆಗಳಲ್ಲಿ ನಾವು ಸಿಲುಕಬಾರ್ದೆಂಬುದಾಗಿ ತಾನೇ ಮಾರ್ಗ ಮಾಡಿಕೊಟ್ಟ ಆತನು. ಹಲ್ಲೆಲೂಯ. ತನ್ನ ಮಗನ ಮೂಲಕ ಮಾರ್ಗ ಮಾಡಿಕೊಟ್ಟ ಆತನು. ಹಲ್ಲೆಲೂಯ. ಆತನು ಬಯಸ್ತಾನೆ, ನಾನು ಯಾವಾಗಲೂ, ನಾನಾಗಲಿ ನೀವಾಗಲಿ, ಯಾವಾಗಲೂ ಆತನ ಸನ್ನಿಧಾನದಲ್ಲಿ ಕಾಣಿಸ್ಕೊಳ್ಬೇಕು. ವೈಯಕ್ತಿಕವಾಗಿಯೂ, ಸಭೆಯಾಗಿಯೂ, ಕುಟುಂಬವಾಗಿಯೂ ಯಾವಾಗಲೂ ಆತನ ಸನ್ನಿಧಾನದಲ್ಲಿ ಕಾಣಿಸ್ಕೊಳ್ಬೇಕೆಂಬುದಾಗಿ ಆತನು ಬಯಸ್ತಾ ಇದ್ದಾನೆ. ಯಾಕೆ ಗೊತ್ತುಂಟ? ನಮ್ಮ ಹಿತಕ್ಕಾಗಿ ಆತನು ಬಯಸ್ತಾನೆ. ಈಗ ಉದಾಹರಣೆಗಾಗಿ ಒಂದು ಎಕ್ಸಾಂಪಲ್ ಹೇಳೋದಾದರೆ, ನಮಗೆ ಮಕ್ಕಳಿದ್ದಾರಲ್ವಾ, ಇಲ್ಲಿರುವಂಥ ಎಲ್ಲರಿಗೂ ದೇವರ ಕೃಪೆಯಿಂದ ಹಲಲು ಎಲ್ಲ ಕುಟುಂಬದ ಮಕ್ಕಳಿದ್ದಾರೆ. ಈ ಮಕ್ಕಳು ಒಂದು ಒಳ್ಳೆಯದಾಗೋದಕ್ಕಾಗಿ, ಒಳ್ಳೆ ಮಾರ್ಕ್ಸ್ಗಳನ್ನು ಪಡೆದುಕೊಂಡು ಫ್ಯೂಚರಲ್ಲಿ ಅವರ ಬಾಳ್ವೆ ಒಳ್ಳೆಯದಾಗೋದಕ್ಕಾಗಿ ತಂದೆ ತಾಯಿ ಏನು ಮಾಡ್ತಾರೆ? ಎಫರ್ಟ್ ಹಾಕ್ತಾರೆ. ಹೌದಾ? ತಂದೆ ತಾಯಿ ಅವರ ಹಿಂದೆ ಬೀಳ್ತಾರೆ. ಯಾಕೆ? ಎಷ್ಟೋ ತಂದೆ ತಾಯಿಗಳನ್ನು ಹೋಗಿ ಕೇಳಿ ಅವರು ಹೇಳೋದಿಲ್ಲ, ಯಾನು ಇತ್ತೆ ಮಗಳೇನು ತಾಂಕೊಂದೆತ್ತಲ್ಲತ, ಯಾನಿತ್ತ ಎಂಕಲೆ ಕುಡುಪದಿ ಹೋಲಿ ಆಂಡಲ್ಲಿ ಯಾನಿತ್ತ ತಾಂಕೊಂದಿಲ್ಲತ ಆಯ್ತಾ ಫಲ ಆಗಿಲ್ಲ ನಾನು ತಾಂಕೊಡು ಅಂತ ಒಳ್ಳೆ ತಂದೆ ತಾಯಿಗಳು ಹೇಳೋದಿಲ್ಲ. ಅದರ ಬದಲಾಗಿ ನಾನು ಸಾಕ್ತಾ ಇದ್ದೇನೆ, ಅವರು ಮತ್ತೆ ನಮ್ಮನ್ನು ಸಾಕಬೇಕು, ಅದಕ್ಕೆ ನಾನು ಅವರನ್ನು ಕಲೀಲಿಕ್ಕೆ ಪ್ರೆಷರ್ ಹಾಕೋದಂತ ಒಳ್ಳೆ ತಂದೆ ತಾಯಿಗಳು ಎಂದಿಗೂ ಕೂಡ ಹೇಳೋದಿಲ್ಲ. ತಂದೆ ತಾಯಿಗಳು ಅಂತ ಅದನ್ನು ಹೇಳೋದಿಲ್ಲ. ಅದರ ಬದಲಾಗಿ ಈಗ ಹೇಳ್ತಾರೆ, ಈ ಲೋಕ ಯಾತ್ರೆ ಎಂಕಲ್ ಬತ್ತಿನ ಕಷ್ಟ ಯಾವ ಅಗಲ್ ಬರ್ರೆ ಬಲ್ಲಿ, ನಾನು ಪಟ್ಟ ಕಷ್ಟ ಅವರು ಅನುಭವಿಸಬಾರ್ದು. ಹೌದಾ? ನಾನು ಪಟ್ಟ ಕಷ್ಟ ಅವರು ತಿನ್ನಬಾರ್ದು. ಅದಕ್ಕಾಗಿ ಕಲಿ ಮಗ, ಓದು ಮಗ, ಹಾಗೆ ಹೋಗಬೇಡ ಮಗ, ಹೀಗೆ ಹೋಗು ಮಗ, ಯಾಕಂದರೆ ಅವರು ಅನುಭವಿಸ್ತಾರೋ, ತಿಳಿದವರು. ಸೇಮ್ ಥಿಂಗ್ ಈ ಲೋಕಕ್ಕೆ ಮಾನವ ಕುಲಕ್ಕಾಗಿ, ಮಾನವನಾಗಿ ಒಬ್ಬಾತನು ಬಂದಿದ್ದಾನೆ. ಯಾರು? ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತರು. ಇಡೀ ಮಾನವರು ಅನುಭವಿಸಿದ ಕಷ್ಟ, ಅನುಭವಿಸ್ಲಿಕ್ಕಿದ್ದ ನರಕದ ಯಾತನೆಯನ್ನು ತಾನು ಅನುಭವಿಸಿದ್ದಾನೆ. ಈಗ ಆತನು ಬಯಸ್ತಾ ಇದ್ದಾನೆ,
ನಾನು ಅನುಭವಿಸಿದ್ದೇನೆ, ಅದನ್ನು ಇವರು ಅನುಭವಿಸಬಾರದು. ನಾನು ಅನುಭವಿಸಿದ್ದೇನೆ, ಆದ್ದರಿಂದ ಇವರು ನನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳಬೇಕು, ಪ್ರಾರ್ಥನೆಯಲ್ಲಿ ಕಾಣಿಸಿಕೊಳ್ಳಬೇಕು ಅಂತ ಆತನು ನಮ್ಮ ಕುರಿತಾಗಿ ಅಪೇಕ್ಷೆ ಪಡುವಂಥ ದೇವರು. ಕಾರಣ ಏನು ಗೊತ್ತಂಟ? ದೇವರು ಏನಾದರೂ ನಮಗೆ ಒಳಗಿಂದ ಪ್ರೇರೇಪಣೆ ಕೊಡೋದಾದರೆ, ಒಳಗಿಂದ ಕೆಲ ವಾಯ್ಸ್ ಬರೋದಾದರೆ ಅದು ಆತನ ಅಪೇಕ್ಷೆಯ ವಾಯ್ಸ್. ಅದು ಹಲಲುಯ. ಕೆಲವು ಸಾರಿ ಮೈಂಡ್ ಬಿಡುವುದಿಲ್ಲ, ಅದಕ್ಕೆ ಶರೀರ ಬಿಡುವುದಿಲ್ಲ, ಅನೇಕ ರೀಸನ್ಗಳನ್ನು ತರ್ತಾ ಇರ್ತದೆ ಮೈಂಡ್ ಮತ್ತು ಬಾಡಿ. ಮೈಂಡ್ ಹೇಳ್ತಾರೆ ನೋ 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 ನಿ ಕಾಪುಜಿ ನಿ ಕವುಂಡತ ನಿ ಕುಂದುಂಡತ. ಬಾಡಿ ಹೇಳ್ತದೆ ಅಂದು ಒಂಚೂರು ಬೆಚ್ಚ ಬೆಚ್ಚ ಆಯ್ಲಕ್ಕ ಒಂದುಂಡು ಅವುಂಡು ಒಂದುಂಡು. ಕೆಲವು ಸಾರಿ ಒಳಗೆ ಎಳುತ್ತಾ ಬರ್ತಾ ಇರ್ತದೆ. ಒಂದು ತಿಳ್ಕೊಳ್ಳಿ, ಒಳಗೆ ಏನಾದರೂ ವಾಯ್ಸ್ ಬರ್ತಾ ಇರೋದಾದರೆ ದೇವರ ಪ್ರೀತಿಯ ಅಪೇಕ್ಷೆ. ಯಾವುದಕ್ಕೆ ಗೊತ್ತುಂಟ? ಮಗನೇ ಬಾ, ಸಭೆಯಾಗಿ ಸೇರಲಿಕ್ಕೆ ಬಾ, ಮಗನೇ ಬಾ, ಪ್ರಾರ್ಥನೆಗೆ ಬಾ, ಮಗನೇ ಬಾ, ಆರಾಧನೆಗೆ ಬಾ. ಹಲಲ್ಲೂಯ. ಮಗನೇ ಬಾ, ಸಭೆಯ ಕಾರ್ಯಗಳಲ್ಲಿ ಹೆಗಲು ಕೊಡುವುದಕ್ಕೆ ಬಾ. ಏನಾದರೂ ಇರುವುದಾದರೆ ಉದ್ದೇಶ ಒಂದೇ, ಅದರಿಂದ ಯಾರಿಗೆ ಲಾಭ ಗೊತ್ತುಂಟ? ಯಾರು ದೇವರ ವಾಯ್ಸ್ ಕೇಳಿ ಬರ್ತಾರೋ ಅವರಿಗೆ ಹೆಚ್ಚಿನ ಲಾಭ ಉಂಟು ಮುಂದಿನ ದಿನಗಳನ್ನು. ತಂದೆ ತಾಯಿ ಹೇಗೆ ಹೇಳ್ತಾರೆ, ನಾನು ಅನುಭವಿಸಿದ ಕಷ್ಟ ಅವರು ಅನುಭವಿಸಬಾರ್ದು. ಅದೇ ಪ್ರಕಾರ ದೇವ ಸಾನ್ನಿಧ್ಯಕ್ಕೆ ಬರುವಂಥದ್ದು ಒಳ್ಳೆಯದು. ಯಾಕೆ ಗೊತ್ತುಂಟ? ಅನೇಕ ಶೋಧನೆಗಳಿಂದ, ಅನೇಕ ಹೋರಾಟಗಳಿಂದ ಬರಲಿಕ್ಕಿರುವಂಥ ವೈರಿ ತರಲಿಕ್ಕಿರುವಂಥ ಅನೇಕ ವೇರಿಯೇಷನ್ನಿಂದ ತಪ್ಪಿಸಿಕೊಳ್ಳುವಂಥ ಒಂದೇ ಒಂದು ಮಾರ್ಗ ದೇವ ಸಾನ್ನಿಧ್ಯ, ದೇವರ ಸೇವೆ. ಹಲಲುಯ್ಯ, ಹಲಲುಯ್ಯ. ಅದರಿಂದ ಈ ಭಾನುವಾರ ವೇಳೆ ಕೂಡ ನಮ್ಮನ್ನು ಆತನು ಕರೆದಿದ್ದಾನೆ. ಹಲಲುಯ್ಯ, ಹಲಲುಯ್ಯ. ದೇವರಿಗೆ ಸ್ತೋತ್ರವಾಗಲಿ. ಇಷ್ಟು ಜನ ನಾವು ಸೇರಿ ಬರುವಂತೆ ಕೃಪೆ ಕೊಟ್ಟರು. ಮತ್ತು ಕೆಲವರು ಫೋನ್ ಮಾಡಿ ಹೇಳ್ತಾರೆ ಬರಲಿಕ್ಕೆ ಆಗದಿದ್ದರೆ, ಇನ್ನು ಕೆಲವರು ಹೇಳುವುದಿಲ್ಲ. ಹೇಳದಿರುವಂಥದ್ದು ಸರಿ ಅಂತ ನಾನು ಹೇಳುವುದಿಲ್ಲ, ಹೇಳಬೇಕು. ಒಂದು ಸೆಂಟೆನ್ಸ್ ಅದು ಹೇಳಬೇಕು, ಆಗ್ತಾ ಇಲ್ಲ ಬರಲಿಕ್ಕೆ. ಯಾಕೆ ಗೊತ್ತುಂಟ? ಈ ಲೋಕದ ಸ್ಕೂಲಲ್ಲೇ ಸಿಸ್ಟಮ್ ಇರುವುದಾದರೆ, ಈ ಲೋಕದ ಆಫೀಸಲ್ಲೇ ಸಿಸ್ಟಮ್ ಇರುವುದಾದರೆ, ಯಾಕೆ ದೇವರ ಸಭೆಯಲ್ಲಿ ಸಿಸ್ಟಮ್ ಇರಬಾರ್ದು? ಅದೆಲ್ಲ ಈ ಲೋಕದಲ್ಲಿ ನಿಂತು ಹೋಗುವಂಥದ್ದು, ಇದು ಕಡೆ ತನಕ ಇರುವಂಥದ್ದು. ಯಾವುದಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು? ಡಿಸಿಪ್ಲಿನ್ ಅನ್ನುವಂಥದ್ದು ಯಾವುದರಲ್ಲಿ ಬರಬೇಕು? ಕೇವಲ ನಾವು ಹೊಟ್ಟೆಪಾಡಿನ ವಿಚಾರದಲ್ಲಿ ಡಿಸಿಪ್ಲಿನನ್ನು ಮೇಂಟೈನ್ ಮಾಡ್ತೇವೆ. ಆದರೆ ಅದೇ ಪ್ರಕಾರ ಈ ಆತ್ಮಿಕ ಮನ್ನದ ವಿಚಾರವಾಗಿ ಅಥವಾ ಆತ್ಮನ ವಿಚಾರವಾಗಿ, ಶಾರೀರಿಕ ಮನುಷ್ಯನ ವಿಚಾರವಾಗಿ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೇವೆ. ಆತ್ಮಿಕ ಮನುಷ್ಯನ ವಿಚಾರವಾಗಿ ಡಿಸಿಪ್ಲಿನ್ ಮೇಂಟೈನ್ ಮಾಡೋದಿಲ್ಲ, ಅದರಿಂದ ಪೆಟ್ಟು ತಿಂತೇವೆ. ಹಲಲೂಯ, ಹಲಲೂಯ. ಎನಿವೆ, ದೇವರೊಂದು ಅಪೇಕ್ಷೆ ತರುವಾಗ ಅದಕ್ಕೆ ನಾನಾ ಅಡ್ಡಿಗಳು ಬರುವುದಾದರೆ ದಟ್ ಈಸ್ ನಾಟ್ ಫ್ರಮ್ ಗಾಡ್. ಇಲ್ಲಿಯ ವಾಯ್ಸಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟು ನಾವು ಬರುವಾಗ ಮಹಿಮೆಯ ಕಾರ್ಯಗಳು ನಡೀತದೆ. ಹಲಲುಯ್ಯ, ಹಲಲುಯ್ಯ. ಅಡ್ಡಿ ತಡೆಗಳನ್ನು ಮೆಟ್ಟಿ ನಿಂತುಕೊಂಡು ಬರುವಾಗ ನೀವು ನೋಡ್ರಿ, ಮುಂದಿನ ದಿನಗಳಲ್ಲಿ ನೀವುಗಳೇ ಹೇಳ್ತೀರಿ, ನಾವುಗಳೇ ಹೇಳ್ತೇವೆ. ಹಲಲುಯ್ಯ, ಹಲಲುಯ್ಯ. ಎನಿವೆ, ದೇವರ ವಾಕ್ಯದ ಧ್ಯಾನದ ಕಡೆಗೆ ನಾವು ಹೋಗೋಣ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ, ಎಫೆಸದವರಿಗೆ ಬರೆದ ಪತ್ರಿಕೆ ಅದರಲ್ಲಿ 6ನೇ ಅಧ್ಯಾಯದಲ್ಲಿ ಅದರಲ್ಲಿ 10, 11, 12 ವಚನ ಓದುವಾಗ, ಎಫೆಸದವರಿಗೆ ಬರೆದ ಪತ್ರಿಕೆ 6, 10, 11, 12. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಸಾಕು 12ನೇ ವಚನ. ಹಲಲ್ಲೂಯ್ಯ. ಯಾರ ಜೊತೆ ಎಲ್ಲ ಹೋರಾಡುವುದಕ್ಕೆ ಕರೆಯಲ್ಪಟ್ಟವ್ರು ಎಂಬುದಾಗಿ ಹೇಳ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆಯನ್ನು ಕೇಳ್ರಿ, ಇಲ್ಲಿ ಓದಿದ್ರ, ನೋಡಿದ್ರ? ಓಕೆ, ನನ್ನನ್ನು ನೋಡ್ರಿ ಈಗ. ಓಕೆ,
ಎಫೆಸದವರಿಗೆ ಪೌಲನ್ನು ಬರೆಯುವಾಗ ಎಫೆಸ ಪತ್ರಿಕೆ ಪೂರ ಸ್ಟಡಿ ಮಾಡಿ ನೋಡುವಾಗ ಅಲ್ಲಿ ತಿಳಿದು ಫಸ್ಟಾಗಿ ಆತನು ಹೇಳುವಂಥ ವಿಚಾರ ಯಾವುದಂದರೆ ಕ್ರಿಸ್ತನ ಸಭೆಯ ಕುರಿತಾಗಿ ಹೇಳ್ತಾರೆ. ಕ್ರೈಸ್ತ ಸಭೆ ಏನಾಗಿದೆ, ಯಾರಾಗಿದ್ದಾರೆ, ಎಂಥ ಭಾಗ್ಯವನ್ನು ಹೊಂದಿಕೊಂಡಿದ್ದಾರೆ, ಅವರು ಯಾರೊಂದಿಗೆ ಸಮವಾಗಿದ್ದಾರೆ, ಇದೆಲ್ಲ ಇನ್ ಕ್ರೈಸ್ಟ್ ರೆವಲ್ಯೂಷನನ್ನು ಅದು ಕೊಡ್ತದೆ. ಎರಡನೇದಾಗಿ ಅಲ್ಲಿಂದ ಮುಂದಕ್ಕೆ ಓದುತ್ತಾ ಬರುವಾಗ ಮತ್ತೆ ಮುಂದೆ ಅದು ತೋರಿಸದೆ ಕ್ರಿಸ್ತನವರು ಅಂದರೆ ಕ್ರಿಸ್ತನ ಸಭೆ ಇರ್ಬೋದು, ಕ್ರಿಸ್ತನ ಮಕ್ಕಳಿರ್ಬೋದು, ಕ್ರಿಸ್ತನವರಾದವರು ಆ ಭಾಗ್ಯ ಪಡೆದುಕೊಂಡವರು ಈ ಲೋಕದಲ್ಲಿ ಯಾವ ರೀತಿ ಜೀವಿಸಬೇಕೆಂಬುದನ್ನು ಕುರಿತಾಗಿ ಹೇಳ್ತದೆ. ಮತ್ತು ಮುಂದಕ್ಕೆ ಓದ್ತಾ ಬರುವಾಗ ಇಡೀ ಎಫೆಸ ಪತ್ರಿಕೆ ನಾವು ಸ್ಟಡಿ ಮಾಡುವಾಗ ಮತ್ತು ಮುಂದಕ್ಕೆ ನಾವು ಓದ್ತಾ ಬರುವಾಗ ಅಲ್ಲಿ ಇನ್ನೂ ಗೊತ್ತಾಗೋದೇನೆಂದರೆ ಕ್ರೈಸ್ತ ಮಕ್ಕಳು ಹೇಗಿರಬೇಕು, ಕ್ರೈಸ್ತ ತಂದೆ ತಾಯಿಗಳು ಅಥವಾ ಕ್ರೈಸ್ತ ತಂದೆ ತಾಯಿಗಳು, ಕ್ರೈಸ್ತ ಮಕ್ಕಳು, ಕ್ರೈಸ್ತ ಜನರು ಯಾವ ರೀತಿ ಇರಬೇಕು ಎಂಬುದರ ಕುರಿತಾಗಿ ಹೇಳ್ತಾನೆ. ಕೊನೆಯದಾಗಿ 6ನೇ ಅಧ್ಯಾಯಕ್ಕೆ ಬರುವಾಗ ಕ್ರೈಸ್ತ ಹೋರಾಟವನ್ನು ಕೂಡ ತೋರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ವಿರೋಧಿಯ ಜೊತೆ ಹೋರಾಡಬೇಕೆಂಬುದಾಗಿ ತೋರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಆತನು ಹೇಳುವಾಗ ನಾನು ಬಲಗೊಳ್ಳುವಂಥ ವಿಚಾರ ಮಾತಾಡೋದಿಲ್ಲ, ನಾವು ಯಾರ ಜೊತೆ ಹೋರಾಡಬೇಕಾದವರು ಎಂಬುದರ ಕುರಿತಾಗಿ ಆತನಲ್ಲಿ 12ನೇ ವಚನದಲ್ಲಿ ಆತನು ತೋರಿಸ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? ನಾವು ಅಂದರೆ ಯಾರು? ಕ್ರೈಸ್ತ ಸಭೆ ಕ್ರಿಸ್ತನಲ್ಲಿ ಒಂದಾದವರು, ಕ್ರಿಸ್ತನಲ್ಲಿ ನಡೆದುಕೊಳ್ಳಬೇಕಾದವರು, ಕ್ರೈಸ್ತ ಕುಟುಂಬ ಸಾಕ್ಷಿಯಾಗಿ ಜೀವಿಸಬೇಕಾದವರು, ಕ್ರೈಸ್ತ ಮಕ್ಕಳು ವಿಧೇಯರಾಗಿ ಜೀವಿಸಬೇಕಾದವರು, ಇಂಥವರಿಗೆ ಒಂದು ಹೋರಾಟ ಇದೆ ಎಂಬುದನ್ನು ಆತನು ಕೊನೆಯದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇಂಥ ದೇವರ ಮಕ್ಕಳಿಗೆ, ಕ್ರಿಸ್ತನಲ್ಲಿ ಒಂದಾದವರಿಗೆ ಒಂದು ಹೋರಾಟ ಇದೆ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ ಅಂತ ಹೇಳ್ತದೆ ಅಲ್ವಾ. ಈಗ ಹೋರಾಟ ಅನ್ನುವಾಗ ಒಂದು ಯುದ್ಧ ಅಲ್ವಾ. ಹೋರಾಟ ಅಂದರೆ ಇನ್ನೊಂದು ಭಾಷೆಯಲ್ಲಿ ಏನು ಹೇಳ್ತೇವೆ, ಇನ್ನೊಂದು ಭಾಷೆಯಲ್ಲಿ ಏನು ಹೇಳ್ತೇವೆ? ನಮ್ಗೆ ಗೊತ್ತುಂಟಾ? ದೇವ್ರಿಗೆ ಸ್ತೋತ್ರ. ಗೊತ್ತಿರೋದಾದರೆ ದೇವ್ರಿಗೆ ಸ್ತೋತ್ರ, ಗೊತ್ತಿಲ್ಲದಾದರೆ ಆ ಗೊತ್ತಿಗೆ ಬರಬೇಕು ನಾವು. ಹಲ್ಲೆಲೂಯಾ. ಕ್ಷಣಕ್ಕೂ ನಿಮಿಷಕ್ಕೂ ನಾವು ಬಹಳ ಎಚ್ಚರವಾಗಿರಬೇಕು. ನಾವು ಇವತ್ತು ಕ್ರಿಸ್ತನಲ್ಲಿ ದೇವರ ಮಕ್ಕಳಾಗಿರೋದಾದರೆ ಎಚ್ಚರ ಇಲ್ಲದೆ ಜೀವಿಸುವುದಕ್ಕಾಗಿ ನಾವು ಕರೆಯಲ್ಪಟ್ಟವರು ಅಲ್ಲ. ನಮ್ಮ ವಿರುದ್ಧ ಒಂದು ಹೋರಾಟ ನಡೆಯುತ್ತಾ ಇರ್ತದೆ. ಆ ಹೋರಾಟದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಹೋರಾಡುವುದಕ್ಕಾಗಿ ಕರೆಯಲ್ಪಟ್ಟವರು. ಇದನ್ನು ಎಷ್ಟು ಜನರು ಅದನ್ನು ಪಡ್ಕೊಳ್ತಾ ಇದ್ದೀರಿ ನಂಗೆ ಗೊತ್ತಿಲ್ಲ. ಎಷ್ಟು ಜನ ಅದನ್ನು ಹಾಗೇನೆ ಬಿಡ್ತೀರಿ ಗೊತ್ತಿಲ್ಲ. ಇನ್ನೊಮ್ಮೆ ಹೇಳ್ತೇನೆ, ಕ್ಷಣಕ್ಕೂ ಒಬ್ಬ ದೇವರ ಮಗಳಾದವಳಿಗೆ ಗೊತ್ತಿರಬೇಕು, ನಾನು ಯುದ್ಧ ರಂಗದಲ್ಲಿ ಇದ್ದೇನೆ ಎಂಬುದಾಗಿ. ಯಾವುದರಲ್ಲಿದ್ದೇನೆ? ಯುದ್ಧ ರಂಗದಲ್ಲಿ ಇದ್ದೇನೆ. ನಾನೊಬ್ಬ ಮಿಲಿಟ್ರಿ ಫೋರ್ಸಿನ ಹಾಗೆ ನಾನೊಬ್ಬ ದೇವರ ಸೈನ್ಯದಲ್ಲಿ ಸೇರಿಸಿಕೊಂಡಂಥ ಮಿಲಿಟ್ರಿಯವನಾಗಿದ್ದೇನೆ ಎಂಬುದಾಗಿ ಮರೆತು ಬಿಡಬಾರ್ದು. ಇದೇ ಗೊತ್ತಿಲ್ಲದ್ರೆ ನನಗೊಂದು ಹೋರಾಟ ಉಂಟು, ನಾನು ಯುದ್ಧ ಗ್ರೌಂಡಲ್ಲಿದ್ದೇನೆ, ನಾನೊಬ್ಬ ಸೈನಿಕ ಅನ್ನುವಂಥದ್ದು ಗೊತ್ತಿಲ್ಲದ್ರೆ ಹೋರಾಡೋದು ಹೇಗೆ? ನನಗೆ ಯುದ್ಧ ಉಂಟು, ಯುದ್ಧ ಭೂಮಿಯಲ್ಲಿದ್ದೇನೆ, ನಾನೊಬ್ಬ ಸೈನಿಕ ಅಂತ ತಿಳಿಯದಿದ್ದರೆ ಹೋರಾಡಲಿಕ್ಕೆ ಆಗ್ತದ? ಎಂತ ಹೇಳ್ತೀರಿ? ಹೋರಾಟವನ್ನು ನಾವು ಮಾಡಬೇಕಾದರೆ ತಿಳಿದುಕೊಂಡಿರುವುದು ಕೂಡ ಬಹಳ ಅವಶ್ಯಕವಾದಂಥದ್ದು. ಹಲ್ಲೆಲೂಯಾ. ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳುವಾಗ ಕ್ರೈಸ್ತ ಸಭೆಯ ಒಂದು ಹೋರಾಟ ಯಾರೊಂದಿಗೆ ಎಂಬುದಾಗಿ ಆತನು ಹೇಳುವಾಗ ಇಲ್ಲಿ ಆತನು ತೋರಿಸ್ತಾ ಇದ್ದಾನೆ. ಏನು ತೋರಿಸ್ತಾ ಇದ್ದಾನೆ? ನಾವು ಹೋರಾಡೋದು ಮನುಷ್ಯ ಮಾತ್ರದವರ ಸಂಗಡಲ್ಲ. ಇದನ್ನು ಸರಿಯಾಗಿ ತಗೊಳ್ಬೇಕು. ಹೇಳಿ, ನಾನು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ. ನಾನು ಹೋರಾಡುವುದು
ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ಹೋರಾಡೋರಾಗಿದ್ದೇವೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಎರಡು ಗುಂಪುಗಳಿದೆ. ಒಂದು ಮನುಷ್ಯರ ಜೊತೆ ಹೋರಾಡುವಂಥದ್ದು, ಮತ್ತೊಂದು ರಾಜತ್ವ, ಅಧಿಕಾರ, ಅಂಧಕಾರದ ಲೋಕಾಧಿಪತಿ, ಆಕಾಶ ಮಂಡಲದಲ್ಲಿರುವಂಥ ದುರಾತ್ಮ ಸೇನೆ. ತಕ್ಕೊಳ್ಳಿ, ಪಡೆದುಕೊಳ್ಳ್ರಿ. ಎರಡು ವಿಷಯಗಳನ್ನು ಗುರುತಿಸಿಕೊಳ್ಬೋದು. ಒಂದು ಮನುಷ್ಯರೊಂದಿಗೆ ಹೋರಾಡೋದು, ಅಥವಾ ಈ ಅಧಿಕಾರ ವರ್ಗಗಳವರ ಜೊತೆ ಹೋರಾಡೋದು. ಅಧಿಕಾರ ವರ್ಗದವರ ಜೊತೆ ಹೋರಾಡೋದು ಜಸ್ಟ್ ಬದಿಗಿಡ್ತೇನೆ. ಈಗ ಮನುಷ್ಯರ ಜೊತೆ ಹೋರಾಡುವವನನ್ನು ಕೂಡ ಗುರುತಿಸಿಕೊಳ್ಳಿಕ್ಕೆ ಆಗ್ತದೆ, ಅಧಿಕಾರ ವರ್ಗದವರ ಜೊತೆ ಹೋರಾಡುವವನ್ನು ಕೂಡ ಗುರುತಿಸಿಕೊಳ್ಳಿಕ್ಕೆ ಆಗ್ತದೆ. ಹೇಗೆ ಗುರುತಿಸಿಕೊಳ್ಬೋದು? ನಾವು ಯಾರ ಜೊತೆ ಹೋರಾಡಲಿಕ್ಕೆ ಮನಸ್ಸು ಮಾಡಿದ್ದೇವೋ ಅವರ ವಿಷಯದಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೇವೆ. ಅದೇ ವಿಷಯದಲ್ಲಿ ಮೈಂಡಲ್ಲಿ ಅದೇ ವಿಚಾರ ಬರ್ತಾ ಇರೋದು. ಈಗ ಉದಾಹರಣೆಗೆ, ಒಬ್ಬ ಮನುಷ್ಯನ ವಿರೋಧಿ ಮನುಷ್ಯನಾಗಿರುವಾಗ ನಮ್ದೆಲ್ಲ ಡಿಸ್ಕಷನ್ ಅದೇ ಇರ್ತದೆ. ನಾವು ಮಾಹಿತಿಗಳನ್ನು ತೆಗೆದುಕೊಳ್ಳಿಕ್ಕೆ ಇಷ್ಟಪಡ್ತೇವೆ. ಅಲ್ಲೆಂತಾಯ್ತು, ಇಲ್ಲೆಂತಾಯ್ತು, ಯಾರು ಹೋದರು, ಯಾರು ಬಂದರು, ಯಾಕೆ ಹೋದರು, ಹೇಗೆ ನಮ್ಮ ವಿರುದ್ಧವಾಗಿ ಇದು ಮಾಡ್ತಾ ಇದ್ದಾರೆ, ಏನಾಯಿತು, ಇದೆ ಫೋನ್ ಕರೆಗಳ ಮೂಲಕ, ಸೇರುವಾಗ ಮೂಲಕ, ಅಲ್ಲಲ್ಲಿ ಸಿಕ್ಕಿದಾಗ ಇದೇ 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 ಮತ್ತು ಇಂಥ ಸಿಂಪ್ಟಮ್ಗಳು ಒಬ್ಬ ಕ್ರೈಸ್ತ ಮನುಷ್ಯನಲ್ಲಿ ಒಂದು ವೇಳೆ ಕಂಡು ಬರೋದಾದರೆ, ಅಂಥ ವ್ಯಕ್ತಿ ಒಂದು ವೇಳೆ ನಾನಾಗಿರೋದಾದರೂ ಕೂಡ ಖಂಡಿತವಾಗಿ ನನ್ನನ್ನು ನೀವು ಗುರುತಿಸಿಕೊಳ್ಬೋದು. ಇವ ಯಾರ ಜೊತೆ ಹೋರಾಡಬೇಕೋ ಅವರ ಜೊತೆ ಹೋರಾಡುವುದಕ್ಕೆ ಮನಸ್ಸು ಮಾಡಿದೆ, ಆ ವಲಯದಲ್ಲಿ ನಿಂತುಕೊಳ್ಳೋದಕ್ಕೆ ಮನಸ್ಸು ಮಾಡಿದೆ. ಇನ್ನು ಶರೀರ ದೀನ ಸ್ವಭಾವದ ವಲಯದಲ್ಲಿ, ಲೋಕದಲ್ಲಿ ಇವನು ನಿಂತಿದ್ದಾನೆ ಎಂಬುದಾಗಿ ಗುರುತಿಸಿಕೊಳ್ಳಬಹುದು. ಅರ್ಥ ಆಗ್ತಾ ಉಂಟಾ? ಒಂದು ವೇಳೆ ಬೈಬಲ್ ಏನು ಪ್ರಬೋಧಿಸ್ತದ, ಬೈಬಲ್ ದಿಸ್ ಇಸ್ ಗಾಡ್ಸ್ ವರ್ಡ್, ಇದು ದೇವರ ವಾಕ್ಯ, ನಾನು ಅದಕ್ಕೆ ಸಲ್ಯೂಟ್, ನಾನು ವಿಧೇಯನಾಗ್ತೇನೆ, ಇದು ನಾನು ಮಾಡ್ತೇನೆ, ಇದು ಬಿಟ್ಟು ನಾನು ಎಡಕ್ಕೂ ಬಲಕ್ಕೂ ಹೋಗುವುದಿಲ್ಲ ಅಂತ ಒಂದು ಕಮಿಟ್ಮೆಂಟ್ ಮಾಡಿಕೊಂಡಂಥ ವ್ಯಕ್ತಿ ಯಾರಿದ್ದಾನೋ ಅವನು ಯಾವಾಗಲೂ ಚಿಂತಿಸ್ತಾ ಇರ್ತಾನೆ, ಅವನು ಯಾವಾಗಲೂ ಮಾತಾಡ್ತಾ ಇರ್ತಾನೆ, ದುರಾತ್ಮಗಳ ವಿರುದ್ಧವಾಗಿ ನಿಲ್ಲುವುದನ್ನು ಚಿಂತಿಸ್ತಾ ಇರ್ತಾನೆ, ದುರಾತ್ಮಗಳ ವಿರುದ್ಧವಾಗಿ ಮಾತಾಡುವುದನ್ನು ಚಿಂತಿಸ್ತಾ ಇರ್ತಾನೆ. ನಾನು ಒಂದು ಪ್ಲೇಸಿಗೆ ಹೋಗಿದ್ದಲ್ಲಿ ನಾನು ಏನು ನೋಡಿದೆ ಅಂದರೆ, ನನಗೆ ಅದನ್ನು ಸರಿಯಾದ ರೀತಿಯಲ್ಲಿ ಅಲ್ಲಿ ಹೇಳಲಿಕ್ಕೆ ಅವಕಾಶಗಳು ಸಿಗಲಿಲ್ಲ. ಅವರು ರಕ್ಷಿಸಲ್ಪಟ್ಟಿದ್ದಾರೆ, ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಆದರೆ ಅವರು ಒಂದು ತಪ್ಪು ಮಾಡ್ತಾಯಿದ್ರು. ಸ್ಪಿರಿಟಲ್ಲಿ ಕಂಡುಕೊಂಡೆ, ಆ ಒಂದು ವಾತಾವರಣವನ್ನೇ ಸ್ಪಿರಿಟಲ್ಲಿ ಕಂಡುಕೊಂಡೆ. ಒಂದು ತಪ್ಪು ಮಾಡ್ತಾಯಿದ್ರು, ಏನು ಗೊತ್ತುಂಟ? ಕ್ರಿಸ್ತನಲ್ಲಿ ಬಂದ ನಂತರ, ಕ್ರಿಸ್ತನ್ ಅವರಾದ ನಂತರ, ಕ್ರಿಸ್ತನ ಸಭೆಯಾದ ನಂತರ ಆ ಸಭೆ ಯಾರ ಜೊತೆ ಹೋರಾಡಬೇಕು ಅವ್ರ ಜೊತೆ ಹೋರಾಡದ್ದೇ ಇರುವುದನ್ನು ಕಂಡುಕೊಂಡೆ ನಾನು. ಅದರ ಬದಲಾಗಿ ಅಕ್ಕಪಕ್ಕದಲ್ಲಿ ಇಷ್ಟು ಡಿಸ್ಟರ್ಬೆನ್ಸ್ ಸ್ಪಿರಿಟ್ಗಳು ಹಾರಾಡುತ್ತಿರುವುದನ್ನು ನಾನು ನೋಡಿದೆ. ಇದೊಂದು ಕೂಡಿ ಬರುವಂಥ ಆಲಯ ಆದರೆ ಅಕ್ಕಪಕ್ಕದಲ್ಲಿ ಆ ಸ್ಪಿರಿಟ್ಗಳು, ಗಲಿಬಿಲಿಯ ಸ್ಪಿರಿಟ್, ಜಗಳ ಕಂಟಿತನದ ಆತ್ಮ, ಅದು ಮೆಲ್ಲ ಅದರ ಇನ್ಫ್ಲುಯೆನ್ಸನ್ನು ಇಲ್ಲಿ ಕೂಡ ಹಾಕಿಬಿಟ್ಟಿದೆ. ಇವರೊಳಗೇನೆ ಹೋರಾಡ್ತಾ ಇದ್ದಾರೆ, ಇವರೊಳಗೇನೆ ಹೋರಾಡ್ತಾ ಇದ್ದಾರೆ. ಜಯ ಎಲ್ಲಿ ಸಿಗ್ತದೆ ನೋಡ್ರಿ? 1 ಕೊರಿಂಥಿಯ 6ನೇ ಅಧ್ಯಾಯದಲ್ಲಿ ನನಗನ್ನಿಸಿದೆ 6ನೇ ವಚನ ಇರಬೇಕು. ಒಂದು ನಿಮಿಷ. 1 ಕೊರಿಂಥಿಯ 6:6 ಏನು ಹೇಳ್ತದೆ ನೋಡ್ರಿ? ನಿಮ್ಮಲ್ಲೇ ವ್ಯಾಜ್ಯವಿರುವುದೇ ನೀವು ಸೋತವರೆಂಬುದಕ್ಕೆ ಗುರುತು ಅಂತ ಹೇಳ್ತದೆ. ತನ್ನ ಸಹೋದರರ ಮಧ್ಯದಲ್ಲಿ ನ್ಯಾಯವನ್ನು ಬಗೆಹರಿಸಬಲ್ಲವನಾದ ಜಾಣನು ನಿಮ್ಮಲ್ಲಿ ಒಬ್ಬನಾದರೂ ಇಲ್ಲವೋ? 6:6 ಸಹೋದರನು ಸಹೋದರನ ಮೇಲೆ ವ್ಯಾಜ್ಯವಾಡುವುದು ಅಲ್ಲ. ಸಹೋದರನು ಸಹೋದರನ ಮೇಲೆ ವ್ಯಾಜ್ಯ, ಅವರೊಳಗೆ ವ್ಯಾಜ್ಯ, ಅವರೊಳಗೆ ಫೈಟಿಂಗ್ ಅಲ್ಲದೆ ಅದನ್ನು ಕ್ರಿಸ್ತ ಭಕ್ತರಲ್ಲದವರ ಮುಂದೆ ತೆಗೆದುಕೊಂಡು ಹೋಗುವುದು ಸರಿಯೋ? ನೋಡಿ, ಅವರವರೇ ಜಗಳ ಮಾಡೋದು. ಅಷ್ಟು ಮಾತ್ರ ಅಲ್ಲ, ಕ್ರಿಸ್ತ ಭಕ್ತರಲ್ಲ ಅವರ ಜೊತೆ ಅವರ ಎದುರಿಗೆ ಹೋಗಿ ನ್ಯಾಯ ತೀರಿಸಿಕೊಡಿ. ಬೈಬಲ್ ಇದನ್ನು ಒಪ್ಪುವುದಿಲ್ಲ. ಇದು ಸರಿಯೋ? ನನಗೆ ಒಂದು ಸೈಟ್ ವಿಚಾರ ಬಂತು, ನಮ್ಮದು ಪರ್ಸನಲ್ ಒಂದು.
ಕೆಲವರು ಹೇಳಿದರು ಇರೇ ಕೋರ್ಟು ಬೋರ್ ಆ್ಯಪ್ಡ್ಯಾ ಅವರಿಗೆ ರೈಟ್ಸ್ ಉಂಟು. ಇದು ನನ್ನ ಎಲ್ಲರಿಗೆ ಅನ್ನಿಸ್ಬೇಡಿ. ಕೆಲವೊಂದು ವಿಷಯದಲ್ಲಿ ನಾನು ಯಾರ ವಿಷಯ ಮಾತಾಡ್ತಾ ಇಲ್ಲ. ಬಟ್ ನನಗೆ ಒಂದು ತಲೆಗೆ ಬಂದದೇನೆಂದರೆ, ಅವರು ನನ್ನ ಸಹೋದರರು, ನಮ್ಮ ಸಂಬಂಧಿಕರು. ಈಗ ನಾನು ಸೇವೆಗೆ ಕರೆಯಲ್ಪಟ್ಟು ಇದು ನನಗೆ ಯುಕ್ತವಾದದಲ್ಲ. ನಾನು ಹೇಳಿದೆ ದೇವರನ್ನ ಚಿತ್ತೋಡು ಅವು ಎಂಕ ತಿಕ್ಕರತನೆ ಯಾನು ತಿನ್ಪಿನೆತ್ತಲ್ಲ ಓಡೆಲ್ಲ ಪೋಪುಜಿ ಅವು ಯಾನು ತಿನ್ಪೇನೆ. ಹಲಲುಯ್ಯ ಹಲಲುಯ್ಯ ಹಲಲುಯ್ಯ. ನಾನು ಅವ್ರ ಜೊತೆ ವ್ಯಾಜ್ಯ ಮಾಡಲಿಕ್ಕೆ ಹೋಗೋದಿಲ್ಲ. ಅವರು ನೇರವಾಗಿ ಬಂದು ಅನೇಕ ರೀತಿಯಿಂದ ನನ್ನ ಡ್ಯಾಡಿದು ಸರ್ಟಿಫಿಕೇಟ್ ತಗೊಂಡು ಹೋಗ್ಬೇಕೆಂಬುದಾಗಿ ಭಾಳಷ್ಟು ಪ್ರಯತ್ನ ಮಾಡಿದಾಗ ನಾನು ಅವರನ್ನು ಗದರಿಸಲಿಲ್ಲ, ಗಲಾಟೆ ಮಾಡಲಿಲ್ಲ. ನಾನು ಒಂದು ಮಾತಾಡಿದ್ದೇನೆ, ಎಂಥ ನ್ಯಾಯ ಉಂಟು ದೇವರ ರೀತಿಯಲ್ಲಿ, ಅದು ಮಾಡುವ, ಅದು ಬಿಟ್ಟು ಹೀಗೆಲ್ಲ ನೀವು ಮಾಡಬೇಡಿ ಅಂತ ಹೇಳಿದೆ. ಅದು ಒಳ್ಳೆಯದಾಗೋದಿಲ್ಲ ನಮಗೆ ಅಂತ ಹೇಳಿದೆ ಅಷ್ಟೇ. ಇರಲಿ, ಇಲ್ಲಿ ಹೇಳ್ತದೆ ಸಹೋದರನ ಮೇಲೆ ವ್ಯಾಜ್ಯವಾಡುವುದು ಅಲ್ಲದೆ ಅದನ್ನು ಕ್ರಿಸ್ತ ಭಕ್ತರಲ್ಲದವರ ಮುಂದೆ ತೆಗೆದುಕೊಂಡು ಹೋಗುವುದು ಸರಿಯೋ? ನಿಮ್ಮಲ್ಲಿ ವ್ಯಾಜ್ಯವಾಡುವುದೇ ನೀವು ಸೋತವರೆಂಬುದಕ್ಕೆ ಗುರುತು. ಇದು ಯಾರಂದರೆ ನಮ್ಮ ಒಡ ಹುಟ್ಟಿದವರು. ನಾವು ಅವ್ರ ಜೊತೆ ಜಗಳ ಮಾಡಬೇಕೆಂಬಂಥ ಪ್ರೇರೇಪಣೆ ಅನೇಕರು ಕೊಡ್ತಾ ಇದ್ದಾರೆ. ನನಗೆ ಈ ವಾಕ್ಯ ಮಾತಾಡ್ತಾ ಇತ್ತು, ಸಹೋದರ ಜೊತೆ ಹೋರಾಡುವುದು ಸರಿಯಲ್ಲ. ಅವ್ರ ಜೊತೆ ನಾನು ಹೋರಾಟಕ್ಕೆ ಹೋಗಲೇ ಇಲ್ಲ. ನೋಡಿ, ಸರಿಯೋ, ನಿಮ್ಮಲ್ಲಿ ವ್ಯಾಜ್ಯವಾಡುವುದೇ ನೀವು ಸೋತವರೆಂಬುದಕ್ಕೆ ಗುರುತಂತೆ. ಒಂದು ವೇಳೆ ನಿಮ್ಮೊಳಗೆ ಏನಾದರೂ ವ್ಯಾಜ್ಯಗಳಿರೋದಾದರೆ ಸ್ಪಿರಿಚುವಲಲ್ಲಿ ಆ ವ್ಯಕ್ತಿ ಸೋತಿದ್ದಾನಂತ ಲೆಕ್ಕ. ಆ ವ್ಯಕ್ತಿ ಎಷ್ಟೇ ದೊಡ್ಡ ಪ್ರೇಯರ್ ಮಾಡಲಿ, ಎಷ್ಟೇ ದೊಡ್ಡ ಪ್ರಸಂಗ ಮಾಡಲಿ, ಎಷ್ಟೇ ಒಂದು ಹಾಡು ಹಾಡಲಿ, ಎಷ್ಟೇ ವರ್ಷಿಪ್ ಮಾಡಲಿ, ಎಷ್ಟೇ ವಾಕ್ಯದ ಜ್ಞಾನದಿಂದ ತುಂಬಿರಲಿ, ಆದರೆ ಅವನು ನಿಲ್ಲತಕ್ಕ ಗ್ರೌಂಡಲ್ಲಿ ನಿಲ್ಲದೆ, ಹೋರಾಡತಕ್ಕ ಅವರೊಂದಿಗೆ ಹೋರಾಡಬಾರದವ್ರ ಜೊತೆ ಟೈಮ್ ವೇಸ್ಟ್ ಮಾಡಿರ್ತಾ ಇರೋದಾದರೆ ಸ್ಪಿರಿಚುವಲ್ ಲೆವೆಲಲ್ಲಿ ಮಾನ್ ಗಯ, ಅವನು ಸೋಲನ್ನು ಕಾಣ್ತಾ ಇದ್ದಾನೆ. ಸ್ಪಿರಿಚುವಲ್ ಲೆವೆಲ್ ಗ್ರೋತ್ ಆಗುವುದಿಲ್ಲ. ಸ್ಪಿರಿಚುವಲ್ ಲೆವೆಲ್. ಆದ್ದರಿಂದ ಪ್ರಿಯರೇ, ಎರಡು ಗ್ರೌಂಡ್ ಕೂಡ ಇದೆ ನಮ್ಮ ಮುಂದೆ. ಒಂದು ಮಾನುಷಿಕವಾದಂಥ ಗ್ರೌಂಡ್ ಕೂಡ ಇದೆ, ಅಥವಾ ನ್ಯಾಚುರಲ್ ವರ್ಲ್ಡಲ್ಲಿ ನ್ಯಾಚುರಲ್ ಥಿಂಗ್ಸ್ಗಳು ಮನುಷ್ಯರ ವಿರುದ್ಧವಾಗಿ ಹೋರಾಡುವ ಗ್ರೌಂಡ್ ಕೂಡ ಇದೆ. ಇನ್ನೊಂದು ಗ್ರೌಂಡ್ ಇದೆ, ಅದು ಕಾಣೋದಿಲ್ಲ, ಅದು ಕಾಣದ ಲೋಕದಲ್ಲಿದೆ. ದುರಾತ್ಮ ಸೇನೆಗಳ ವಿರುದ್ಧವಾಗಿ ಹೋರಾಡೋದಿದೆ. ನೋಡ್ರಿ, ಈಗ ನಾನು ಯಾವಾಗಲೂ ಹೇಳುವಾಗ ಇವತ್ತು ಹೇಳ್ತೇನೆ, ಕಾಣುವ ಲೋಕ ಇದೆ, ಕಾಣದ ಲೋಕ ಇದೆ ಅಲ್ವಾ? ಕಾಣದ ಲೋಕದಲ್ಲಿ ಯಾವ ಲೋಕ ಇದೆ? ಕಾಣದ ಲೋಕದಲ್ಲಿ ದೇವಲೋಕ ಕೂಡ ಇದೆ, ದುರಾತ್ಮ ಲೋಕ ಕೂಡ ಇದೆ. ಕಾಣ್ತದ ದುರಾತ್ಮ ಲೋಕ? ಕಾಣ್ತದ? ಆಕಾಶ ಮಂಡಲದಲ್ಲಿ ಹಾರಾಡುವಂಥ ದುರಾತ್ಮ ಸೇನೆಗಳು ಕಾಣ್ತದೆ? ಯಾರಿಗಾದರೂ ಕಾಣ್ತಾ ಉಂಟಾ ಯಾರಿಗಾದರೂ? ನಮ್ಮ ಶಾರೀರಿಕ ಕಣ್ಣಲ್ಲಿ ನೋಡಲಿಕ್ಕೆ ಆಗಲಿಕ್ಕಿಲ್ಲ. ಒಬ್ಬ ಗೆದ್ದಿರುವ ಮನುಷ್ಯ ಮಾತ್ರ ಅವುಗಳನ್ನು ನೋಡಲಿಕ್ಕೆ ಆಗ್ತದೆ. ಗೆದ್ದ ಮನುಷ್ಯ ಅಂದರೆ ವಾಕ್ಯಕ್ಕೆ ಚಾಚು ತಪ್ಪದೆ ಒಂದೊಂದು ವಾಕ್ಯಕ್ಕೂ ಕೂಡ ಒಬ್ಬ ವ್ಯಕ್ತಿ ಗಮನ ಕೊಡುತ್ತಾ ದೇವರೇ, ಇದು ನಿನ್ನ ವಾಕ್ಯ, ನಾನಿದನ್ನು ಕೈಕೊಳ್ತೇನೆ, ನಾನು ನಡೀತೇನೆ ಎಂಬುದಾಗಿ ತೀರ್ಮಾನ ಮಾಡುವಂಥ ವ್ಯಕ್ತಿ ಮಾತ್ರ ಸ್ಪಿರಿಚುವಲ್ ಐಸಿಂದ ನೋಡಲಿಕ್ಕೆ ಆಗ್ತದೆ. ಹಲ್ಲೆಲೂಯಾ. ಶಾರೀರಿಕ ಕಣ್ಣಿಂದ ನೋಡಲಿಕ್ಕೆ ಆಗೋದಿಲ್ಲ ಯಾರಿಗೂ ಕೂಡ. ಆದರೆ ಆತ್ಮಿಕ ಕಣ್ಣಿನಿಂದ ಕಾಣದ ಲೋಕದಲ್ಲಿರುವಂಥ ದುರಾತ್ಮಗಳ ಸೇನೆ ಎಲ್ಲಿ, ಯಾವಾಗ, ಹೇಗೆ ವರ್ಕ್ ಮಾಡ್ತಾ ಇದೆ ಎಂಬುದಾಗಿ ನಾವು ಕಾಣ್ಬೋದು. ಉದಾಹರಣೆಗಾಗಿ ಪೌಲನ ಜೀವಿತದಲ್ಲಿ ನೋಡ್ರಿ, ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ, ಅದರಲ್ಲಿ ಅಪೊಸ್ತಲನಾದ ಪೌಲನು ಒಬ್ಬ ಅಧಿಪತಿಗೆ ಸುವಾರ್ತೆ ಸಾರ್ತಾ ಇದ್ದಾನೆ. ಎಷ್ಟನೇ ವಚನ ಗೊತ್ತಾ? ಸಾಧಾರಣ 4, 5, 6, 7, 8 13, 4, 5, 6, 7, 8, 9, 10. 4ರಿಂದ 12 ವಚನ ಓದೋಣ. ಆ ಪ್ಯಾಸೇಜ್ ಪೂರ ಓದೋಣ, ಆಗ ಅರ್ಥ ಆಗ್ತದೆ ನಮಗೆ. ಕೇಳ್ರಿ, ದೇವ್ರ ವಾಕ್ಯ ಓದುವಾಗ ಕೇಳಿಕೊಳ್ಳ್ರಿ. ಏನು ಹೇಳ್ತದೆ?
ಹೀಗೆ ಅವರು ಪವಿತ್ರಾತ್ಮನಿಂದ ಕಳುಹಿಸಿಕೊಂಡವರಾಗಿ ಸೆಲ್ಯೂಕ್ಯಕ್ಕೆ ಬಂದರು. ಅಲ್ಲಿಂದ ಸಮುದ್ರ ಪ್ರಯಾಣವಾಗಿ ಕುಪ್ರ ದ್ವೀಪಕ್ಕೆ ಹೋದರು. ಸಲಮೀಸಿಗೆ ಸೇರಿದಾಗ ಯಹೂದ್ಯರ ಸಭಾಮಂದಿರಗಳಲ್ಲಿ ದೇವರ ವಾಕ್ಯವನ್ನು ಪ್ರಸಿದ್ಧಿಪಡಿಸಿದರು. ಯೋಹಾನನು ಪರಿಚಾರಕನಾಗಿ ಅವರ ಸಂಗಡ ಇದ್ದನು. ಅವರು ದ್ವೀಪದಲ್ಲೆಲ್ಲ ಸಂಚಾರ ಮಾಡಿ ಪಾಪೋಸ್ ಎಂಬ ಊರಿನ ತನಕ ಬಂದು ಅಲ್ಲಿ ಸುಳ್ಳು ಪ್ರವಾದಿಯು ಮಂತ್ರವಾದಿಯೂ ಆಗಿದ್ದ ಬಾರ್ ಏಸು ಎಂಬ ಯಹೂದ್ಯ ಮನುಷ್ಯನನ್ನು ಕಂಡರು. ಅವನು ಬುದ್ಧಿವಂತನಾಗಿದ್ದ ಸೆರ್ಗೆ ಪೌಲನೆಂಬ ಅಧಿಪತಿಯ ಹತ್ತಿರದಲ್ಲಿದ್ದನು. ಅಧಿಪತಿಯು ಬಾರ್ನಬ ಸೌಲರನ್ನು ತನ್ನ ಬಳಿಗೆ ಕರೆಸಿ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಅಪೇಕ್ಷೆ ಅದೇ ಎಂದು ಹೇಳಿದನು. ಆದರೆ ಆ ಮಂತ್ರವಾದ್ಯದ ಎಲುಮನು ಅವರಿಗೆ ಎದುರು ನಿಂತು ಅಧಿಪತಿಯು ಕ್ರಿಸ್ತನನ್ನು ನಂಬದ ಹಾಗೆ ಪ್ರಯತ್ನಿಸಿದನು. ಎಲುಮನೆಂಬ ಹೆಸರಿಗೆ ಮಂತ್ರವಾದಿ ಎಂಬುದೇ ಅರ್ಥ. ಆಗ ಪೌಲನೆನಿಸಿಕೊಳ್ಳುವ ಸೌಲನು ಪವಿತ್ರಾತ್ಮ ಭರಿತನಾಗಿ ಅವನನ್ನು ದೃಷ್ಟಿಸಿ ನೋಡಿ, ಎಲ್ಲ ಮೋಸದಿಂದಲೂ ಎಲ್ಲ ಕೆಟ್ಟತನದಿಂದಲೂ ತುಂಬಿರುವವನೇ, ಸೈತಾನನ ಮಗನೇ, ಎಲ್ಲ ನೀತಿಗೂ ವಿರೋಧಿಯೇ, ನೀನು ಕರ್ತನ ನೀಟಾದ ಮಾರ್ಗಗಳನ್ನು ಡೊಂಕು ಮಾಡುವುದನ್ನು ಬಿಡುವುದಿಲ್ಲವೋ? ಈಗೋ ಕರ್ತನು ನಿನ್ನ ಮೇಲೆ ಕೈ ಎತ್ತಿದ್ದಾನೆ, ನೀನು ಕುರುಡನಾಗಿ ಕೆಲವು ಕಾಲ ಸೂರ್ಯನನ್ನು ಕಾಣದೇ ಇರುವಿ ಎಂದು ಹೇಳಿದನು. ಆ ಕ್ಷಣವೇ ಅವನಿಗೆ ಕಣ್ಣು ಮೊಂಬಾಗಿ ಕತ್ತಲೆ ಉಂಟಾಯಿತು. ಅವನು ಕೈ ಹಿಡಿಯುವರನ್ನು ಹುಡುಕುತ್ತಾ ತಿರುಗಾಡಿದನು. ಅಧಿಪತಿಯು ಆ ಸಂಗತಿಯನ್ನು ನೋಡಿ ಕರ್ತನ ಬೋಧನೆಗೆ ಅತ್ಯಾಶ್ಚರ್ಯಪಟ್ಟು ನಂಬುವನಾದನು. ಹಲ್ಲೆಲೂಯಾ. ಇಲ್ಲಿ ಒಂದು ನಡೆದ ಘಟನೆ. ಯೇಸುವಿನ ಸೇವಕರು ಅಪೋಸ್ತಲರು ಸುವಾರ್ಥ ಸೇವೆಯನ್ನು ಮಾಡ್ತಾ ಹೋಗ್ತಾ ಇದ್ರು. ಅವರು ಯೇಸು ಕ್ರಿಸ್ತರ ಬಗ್ಗೆ ಬೋಧನೆ ಮಾಡ್ತಾ ಇದ್ರು. ಅಲ್ಲಲ್ಲಿ ಹೋಗಿ ಒಬ್ಬ ಅಧಿಪತಿಯ ಬಳಿಗೆ ಬರ್ತಾ ಇದ್ದಾರೆ. ಅಧಿಪತಿಯ ಮುಂದೆ ಬಂದು ಯೇಸು ಕ್ರಿಸ್ತರ ವಿಷಯವಾಗಿ ಹೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತನ ವಿಷಯವಾಗಿ ಸುವಾರ್ತೆ ಸಾರ್ತಾ ಇದ್ದಾರೆ. ಆಗ ಅಧಿಪತಿ ಜೊತೆ ನೋಡಿ, ಹಳಕಾಲದಲ್ಲಿ ಹಳಕಾಲ ಮಾತ್ರ ಈಗ ಸಹ ನೋಡ್ತೇವೆ, ಯಾರು ಅಧಿಕಾರಿಗಳಿರ್ತಾರೆ, ಯಾರು ಅಧಿಪತಿಗಳಿರ್ತಾರೆ ನೋಡಿ, ಅವರ ಜೊತೆ ಯಾರೆಲ್ಲ ಇರ್ತಾರೆ ಗೊತ್ತುಂಟಾ? ಯಾರೆಲ್ಲ ಇರ್ತಾರೆ? ಮಂತ್ರವಾದಿಗಳು. ಆ ಕಾಲದಲ್ಲಿ ಇದ್ದಾಗ ಈ ದಿನಗಳಲ್ಲಿ ಕೂಡ ನಾವು ಕಾಣ್ತೇವೆ ಬಿಡಿ. ಶಕುನ ನೋಡುವವರು, ಅವರು ಇವರೆಲ್ಲ ಫ್ರೆಂಡ್ಸ್ ಇರ್ತಾರೆ ಅವರದ್ದು. ಇವರು ತಮಗೆ ಏನಾದರೂ ಸಮಸ್ಯೆ ಇದ್ದರೆ ಫಸ್ಟ್ ಹೋಗೋದು ಅವರ ಬಳಿಗೆ. ಹಾಗೆ ಒಬ್ಬ ಅಧಿಪತಿಯ ಜೊತೆ ಮಂತ್ರವಾದಿ ಇದ್ದಲ್ಲಿ ಈ ಅಧಿಪತಿಗೆ ಇಷ್ಟ ಆಯಿತು ಯೇಸುವಿನ ವಿಷಯವಾಗಿ ಕೇಳಬೇಕಂತ. ಕೇಳಿ ನನ್ನ ನೋಡಿ, ಯೇಸುವಿನ ಬೋಧನೆ ಕೇಳಬೇಕಂತ ಅವನಿಗೆ ಇಷ್ಟ ಆಯಿತು. ಅವನು ಕರೆಸಿಕೊಳ್ತಾನೆ ಪೌಲನನ್ನು. ಈಗ ಪೌಲನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಪೌಲನಿಗೆ ಎಂತ ಗೊತ್ತುಂಟ, ಈ ಅಧಿಪತಿ ರಿಸೀವ್ ಮಾಡುತ್ತಿರೋದು ಕಾಣ್ತಾ ಇಲ್ಲ. ಒಂದು ವೇಳೆ ನಾನು ಎನಿಸೋದು ಪೌಲನ ಸ್ಥಾನದಲ್ಲಿ ಒಂದು ವೇಳೆ ಯಾರಾದರೂ ನಾವಿರ್ತಾ ಇದ್ರೆ ನಾವು ಈಗ ಹೇಳ್ತೇವೆ, ಏತು ಪಂಡೆಯೇ ಅವು ಬಂಡೆ ಮಾತ್ರ ಬದಲಾಪುಜಿ ಅಂತ ನಾವು ಹೇಳಿ ಬರ್ತೇವೆ ಅಷ್ಟೇ. ಅಥವಾ ಮತ್ತೆ ಹೇಳ್ತೇವೆ ಯಾನ್ ಪನ್ಪಿನಾಥ ಪಂಡೆ ಅವು ಉಲೈಗೆ ಪೊಗ್ಗುಜಿ ಅವು ಬದಲಾಪುಜಿ, ಜಡ್ಜ್ಮೆಂಟ್ ಪಾಸ್ ಮಾಡಿ ಸೀದಾ ಬಂದುಬಿಡ್ತೇವೆ. ಅಥವಾ ಒಳಗೆ ಒಂದು ಜಡ್ಜ್ ಮಾಡಿ ಬಂದುಬಿಡ್ತೇವೆ, ಬದಲಾಪುಜಿ. ಯಾರು ಹೇಳಿದ್ದು ಬದಲಾಪುಜಿ ಅಂತ? ಕೆಲವು ಪರಿಸ್ಥಿತಿಗಳಲ್ಲಿ ನೋಡಬೇಕು. ಸ್ಪಿರಿಚುವಲ್ ವಾರ್ಫೇರ್ ಅಂದರೆ ಅದೇ. ಏನು ತಡೆ ಬರ್ತಾ ಉಂಟು? ಅಪೊಸ್ತಲನಾದ ಪೌಲನು ಹೀಗೆ ಆತ್ಮಿಕ ಕಣ್ಣುಗಳಲ್ಲಿ ನೋಡುವಾಗ ಅವನ ಜೊತೆ ಇದ್ದಂಥ ಮಂತ್ರವಾದಿ ಒಳಗಿಂದ ಒಳಗೆ ಮಂತ್ರ ಮಾಡಿ ಇವನು ಯೇಸುವನ್ನು ನಂಬದಂತೆ ಅಡ್ಡಿಪಡಿಸ್ತಾ ಇದ್ದಾನೆ. ದೇವರ ಮಗನು, ಅಪೊಸ್ತಲನು, ದೇವರ ಶಕ್ತಿಯಿಂದ ತುಂಬಿದಾತನಿಗೆ ಗೊತ್ತಾಯಿತು ಒಂದು ಬೊಕ್ಕದ ಹಾಲತ್ತು ಒಮ್ಮೆನೇ ಮಲ್ಪನಂತ. ಕೂಡಲೇ ಅವನಿಗೆ ಮಾತಾಡ್ತಾನೆ. ಅವನು ಕಣ್ಣು ಕಾಣದೆ ಏನಾಯ್ತಂತೆ? ಹೌದಾ, ಕಣ್ಣು ಕಾಣದೆ ಕೈ ಹಿಡಿಯುವವರನ್ನು ಹುಡುಕಿಕೊಂಡು ಅವನು ನಡೀತಾ ಇದ್ದಾನೆ. ಅರ್ಥ ಆಗ್ತಾ ಉಂಟಾ? ನೋಡಿ, ಇಲ್ಲಿ ಏನಂದರೆ ನಾನು ಹೇಳ್ತಾ ಬಂದೆ, ಆತ್ಮಿಕ ಕಣ್ಣುಗಳಲ್ಲಿ ಮಾತ್ರ ಈ ದುಷ್ಟ ಶಕ್ತಿಗಳು ಎಲ್ಲಿ ಯಾವಾಗ ಎಂಥ ಅಡ್ಡಿ ತರ್ತದೆ ಎಂಬುದಾಗಿ ಗೊತ್ತಾಯ್ತು. ಇನ್ನೊಂದು ವರ್ಡ್ ಅಡ್ಡಿ ತರುವಂಥ ವಿಚಾರ, ಇನ್ನೊಂದು ವರ್ಡ್ ತೋರಿಸ್ತೇನೆ ನಿಮಗೆ. ಅಪೊಸ್ತಲನಾದ ಪೌಲನು ಸುವಾರ್ಥ ಸೇವೆಗಳಿಗೆ ಹೋಗ್ತಾ ಇದ್ದಾಗ ಸೈತಾನ ಅಡ್ಡಿ ತಡೆ ತರ್ತಾ ಇದ್ದ. ಗೊತ್ತುಂಟ ನಿಮಗೆ? ಅವನೇ ಹೇಳಿದ ಮಾತು, ನಾನಲ್ಲ. 1 ಥೆಸಲೋನಿಕ 2ನೇ ಅಧ್ಯಾಯ 18ನೇ ವಚನ ನೋಡ್ರಿ. 1 ಥೆಸಲೋನಿಕ 2ನೇ ಅಧ್ಯಾಯ 18ನೇ ವಚನದ ಕೆಳಗಿನ ಭಾಗ ಅವನು ಹೇಳ್ತಾನೆ ನೋಡಿ, ಥೆಸಲೋನಿಕದವರ ಬಳಿಗೆ ಹೋಗಲಿಕ್ಕೆ ಭಾಳ ಕಾಯ್ತಾ ಇದ್ದಾನೆ. ಇವನಿಗೆ ಅಡ್ಡಿ ಬರ್ತಾ ಉಂಟು. ಆ ಅಡ್ಡಿ ಏನೆಂಬುದಾಗಿ ನೋಡ್ತಾ ಇದ್ದಾನೆ. ಕೆಲವು ಸಾರಿ ನಾವು ಫ್ರೀ ಆಗಿರ್ತೇವೆ, ಯಾಕೆ ನಮಗೆ ದೇವ ಸನ್ನಿಧಾನಕ್ಕೆ ಹೋಗ್ಲಿಕ್ಕೆ ಅಡ್ಡಿ ಬರ್ತಾ ಉಂಟು? ಯಾಕೆ ನಾನು ಪ್ರಾರ್ಥನೆ ಮಾಡದಂತೆ ಅಡ್ಡಿ ಬರ್ತಾ ಉಂಟು? ನಾವು ಆತ್ಮಿಕ ಕಣ್ಣಿನಿಂದ ನೋಡಲಿಕ್ಕೆ ಹೋಗುವುದಿಲ್ಲ.
ನಮ್ಮ ಹೋರಾಟದ ಕುರಿತಾಗಿ ನಾವು ಗ್ರಹಿಸಿಕೊಳ್ಳುವುದಿಲ್ಲ. ಕೇವಲ ಹೋರಾಡಬಾರ್ದವರ ಜೊತೆ ಹೋರಾಡ್ತಾ ಇರೋದು, ವ್ಯಾಜ್ಯ ಮಾಡಬಾರ್ದವರ ಜೊತೆ ಮಾಡ್ತಾ ಇರೋದು, ಅದರಲ್ಲೇ ಬ್ಯುಸಿ. ನೋಡಿ ಇಲ್ಲಿ, ಯಾಕಂದರೆ ನಿಮ್ಮ ಬಳಿಗೆ ಬರುವುದಕ್ಕೆ ನನಗೆ ಮನಸ್ಸಿತ್ತು, ಹೇಗೋ ಪೌಲನೆಂಬ ನಾನು ಒಂದೆರಡು ಸಾರಿ ಬರುವುದಕ್ಕಿದ್ದೆನು, ಆದರೆ ಸೈತಾನನು ನಮಗೆ ಅಭ್ಯಂತರ ಮಾಡಿದನು ಅಂತ ಹೇಳ್ತಾನೆ. ನೋಡಿ, ಬರದಂತೆ ಅಡ್ಡಿ ತರುವಂಥ ಸ್ಪಿರಿಟ್ಗಳು ಉಂಟು. ಎಷ್ಟು ಜನ ಗ್ರಹಿಸ್ಕೊಳ್ತೇವೆ ನಾವು? ಪ್ರೇಯರ್ಗೆ ಬರದಂತೆ, ಸಭೆಯಾಗಿ ಸೇರಿ ಬರದಂತೆ. ಒಂದು ವೇಳೆ ನಮಗೆ ಗೊತ್ತಾದರೆ ನಾವು ಹೋರಾಡ್ತೇವೆ, ನಮಗೆ ಗೊತ್ತಾಗದಿದ್ದರೆ ಕೆಲವು ಅಡ್ಡಿ ತಡೆಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಹಲ್ಲೆಲೂಯಾ. ಒಂದನೇದಾಗಿ ನೋಡಿದೆ, ಮನುಷ್ಯರ ಜೊತೆ ಹೋರಾಡೋದಕ್ಕೆ ಕರೆಯಲ್ಪಡೋದಲ್ಲ, ಈ ರೀತಿ ಒಳಗಿಂದ ಒಳಗೆ ಕುಯುಕ್ತಿ ಮಾಡುವಂಥ ಸ್ಪಿರಿಟ್ಗಳನ್ನು ತಿಳ್ಕೊಳ್ಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಕಡೆ ಮೀಟಿಂಗಿಗೆ ಕರೆಯಲ್ಪಟ್ಟಿದೆ, ಹೋಟೆಲಲ್ಲಿ ರೂಮ್ ಕೊಟ್ಟಿದ್ದರು. ಇದು ನಡೆದದ್ದು ಬೀದರ್ ಪ್ಲೇಸಲ್ಲಿ. ಮೀಟಿಂಗಿನ ಟೈಮ್ ಆಗುವಾಗ ಒಬ್ಬ ವ್ಯಕ್ತಿ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗುವಾಗ ಒಂದು ಪ್ಲೇಸ್ ಬರುವಾಗ ಹೋಲಿ ಸ್ಪಿರಿಟ್ ಹೇಳ್ದ, ಅವನನ್ನು ಹೇಳು, ಒಂದು ಜಸ್ಟ್ ನಿಲ್ಲಿಕ್ಕೆ ಹೇಳಂತ. ಜಸ್ಟ್ ನಿಲ್ಲಿಕ್ಕೆ ಹೇಳಿದೆ. ಯಾಕೆ ಗೊತ್ತುಂಟ? ನಾನು ಆಚೆ ಹೋಗುವಾಗ ಒಂದು ಆಕಾರ ನೋಡಿದೆ ನಾನು. ಆ ಆಕಾರ ಇಡೀ ಏರಿಯಾವನ್ನು ಕಂಟ್ರೋಲ್ ಮಾಡ್ತಾ, ಆ ಆಕಾರದ ಹಿಂದೆ ಇರುವಂಥ ಆರಾಧನೆ. ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊಳ್ತೇನೆ. ಒಂದು ಆಕೃತಿ ನೋಡಿದೆ, ಆಕಾರ ನೋಡಿದೆ, ಅದೊಂಥರ ಸ್ಟ್ರಬನ್, ಇಡೀ ಏರಿಯಾವನ್ನು ಕಂಟ್ರೋಲಲ್ಲಿ ಇಟ್ಕೊಂಡದ್ದು ನೋಡಿ. ನಾನು ಆ ಬ್ರದರ್ ಹತ್ರ ಹೇಳಿದೆ, ಸೈಡಿಗೆ ಹಾಕಿ ಅಂತ ಹೇಳಿದೆ. ಇಲ್ಲಿ ಪೇಟೆಯ ಮಧ್ಯದಲ್ಲಿ ಸೈಡಿಗೆ ಹಾಕಿ ಹೇಳಿದೆ. ಅವ್ರ ಹತ್ರ ಕೇಳಿದೆ, ನೋಡಿ ಇಲ್ಲಿ ಇಷ್ಟು ಮೀಟರ್ ಮುಂದೆ ಇಂಥ ಒಂದು ಸಂಗತಿ ಉಂಟು, ಅಲ್ಲಿ ಆರಾಧನಾ ಕೇಂದ್ರ ಉಂಟು, ಹೌದಾ ಕೇಳಿದೆ. ಹೌದು ಅಂತ ಹೇಳಿದರು. ಇನ್ನು ಅರ್ಧ ಕಿಲೋಮೀಟರ್ ಹೋದರೆ ಅದು ಉಂಟಂತ ಹೇಳಿದರು. ಅದರ ಅಸರ್ ಇಲ್ಲಿಂದ ಇಡೀ ಏರಿಯಾವನ್ನು ರೂಲ್ ಮಾಡ್ತಾ ಇದೆ. ಪ್ರೇಯರ್ ಮಾಡುವಂಥದ್ದು ಅವರ ಕೈ ಹಿಡ್ದೆ ಪ್ರೇಯರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು ನೋಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಳ್ತೇನೆ, ಆಸೆ ಪಡೋಣ, ಇಚ್ಛೆ ಪಡೋಣ. ನಾನು ಹೋರಾಡಬೇಕಾದವನ ಜೊತೆನೇ ಹೋರಾಡಬೇಕು, ಅವನನ್ನು ತಿಳ್ಕೊಂಡು ಅವನಿಗೆ ಹೊಡಿಬೇಕು. ಯಾರ್ಯಾರಿಗೆ ಹೊಡೆಯುವುದಲ್ಲ, ಬಾಯಿ ಮಾತಲ್ಲಿ ಹೊಡೆಯುವುದು ಇದೆಲ್ಲ ಅಲ್ಲ ಪ್ರಿಯರೇ. ಕ್ರೈಸ್ತ ಸಭೆಯ ಲಕ್ಷಣ ಅಲ್ಲ. ಒಬ್ಬರ ಬಗ್ಗೆ ಒಬ್ಬರು ಮಾತಾಡ್ತಾ ಇರೋದು, ಒಬ್ಬರಿಗೊಬ್ಬರು ಹೊಡಿತಾ ಇರೋದು, ಚುಚ್ಚೋದು, ಅಥವಾ ಒಬ್ಬರ ಬಗ್ಗೆ ಒಬ್ಬರಿಗೆ ಆಸಕ್ತಿ, ಒಬ್ಬರ ಬಗ್ಗೆ ಒಬ್ಬರು ಕೇಳಿಸುವುದು, ಅವರ ಮಾಹಿತಿ ತೆಗೆಸುವುದು, ಇದೆಲ್ಲ ಬಂದಾಗದಿದ್ದರೆ ಆತ್ಮನು ಹೇಳುವುದಿಲ್ಲ. ಶರೀರ ಸ್ಟಾಪ್ ಆಗಬೇಕು, ಸ್ಪಿರಿಟ್ ಒಳಗಿಂದ ಹೇಳಬೇಕು. ಮಾತಾಡುವವರು ಮಾತಾಡಿಕೊಳ್ತಾ ಇರಲಿ, ಹೇಳುವವರು ಹೇಳ್ತಾ ಇರಲಿ, ನೋಡುವವರು ನೋಡ್ತಾ ಇರಲಿ, ಆಡುವವರು ಆಡ್ತಾ ಇರಲಿ. ನಾನು ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದೇನೆ ಅದಕ್ಕಾಗಿ ನಿಲ್ತೇನೆ. ಪ್ರಿಯರೇ, ಸಮಯ ಭಾಳ ಹತ್ತಿರ ಉಂಟು. ಯೇಸು ಸ್ವಾಮಿಯ ಬರೋಣ ಭಾಳ ಹತ್ತಿರ ಉಂಟು. ಆದ್ದರಿಂದ ನಮ್ಮೆಲ್ಲರಿಗೂ ಕೂಡ ಒಂದು ಜವಾಬ್ದಾರಿ ಕೊಡಲ್ಪಟ್ಟಿದೆ. ಆ ಜವಾಬ್ದಾರಿಯನ್ನು ಈ ಭೂಲೋಕದಲ್ಲಿರುವಾಗ ಮಾತ್ರ ಮಾಡಲಿಕ್ಕೆ ಸಾಧ್ಯ ಉಂಟು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಆ ಒಂದು ರಂಗಸ್ಥಾನದಲ್ಲಿಲ್ಲ, ಆತ್ಮೀಯ ವಲಯದಲ್ಲಿ ಇನ್ ಕ್ರೈಸ್ಟ್. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಓದುವಾಗ, ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ಅವನ ಜೊತೆ ವಿರುದ್ಧವಾಗಿ ನಿಲ್ಲುವುದಕ್ಕೆ ಸಕಲ ಆತ್ಮೀಯ ಆಶೀರ್ವಾದಗಳು ನಾವು ಹೊಂದಿದವರು. ಹಲ್ಲೆಲೂಯಾ. ನಿಲ್ಲಬೇಕಾದವರೇ ನಿಲ್ಲದಿದ್ದರೆ ಅವಸ್ಥೆ ಏನಾಗ್ಬೋದು? ಈಗ ಭಾರತ ಸರ್ಕಾರದ ಗಡಿ ಪ್ರದೇಶ ಕಾಯುವುದಕ್ಕೆ ಮಿಲಿಟರಿ ಫೋರ್ಸ್ ಇದೆ, ಭಾರತವನ್ನು ಕಾಯುವುದಕ್ಕೆ ಮಿಲಿಟರಿ ಫೋರ್ಸ್ ಇದೆ. ಮಿಲಿಟರಿ ತನ್ನ ಜವಾಬ್ದಾರಿಯಲ್ಲಿ ನಿಲ್ಲದಿದ್ದರೆ ಭಾರತ ದೇಶದ್ದು ಅವಸ್ಥೆ ಏನಾಗ್ಬೋದು? ಇವತ್ತು ಗೊತ್ತುಂಟ, ನೋಡಿ, ಹೊರಗೆ ನೋಡೋಣ ನಾವು, ಈ ದುರಾತ್ಮಗಳು ಎಷ್ಟು ಕುಟುಂಬಕ್ಕೆ ತೊಂದರೆ ಮಾಡ್ತಾ ಉಂಟು. ನಾವೇನು ಮಾಡ್ತಾ ಇದ್ದೇವೆ? ಹೋರಾಡಬೇಕಾದವ್ರ ಜೊತೆ ಹೋರಾಡ್ತಾರೆ. ಇನ್ನೊಂದು ವಿಚಾರ ನಿಮಗೆ ಹೇಳ್ತೇನೆ, ಈ ದುರಾತ್ಮಗಳ ಕುರಿತಾಗಿ ಇನ್ನೊಂದು ವಿಚಾರ ಹೇಳ್ತೇನೆ. ಅದು ದಾನಿಯೇಲ 10ನೇ ಅಧ್ಯಾಯದಲ್ಲಿ ಓದುವಾಗ ಗೊತ್ತಾಗ್ತದೆ. ಇಡೀ ಅಧ್ಯಾಯ ಓದಬೇಕು, ನೀವು ಮನೆಗೆ ಹೋಗಿ ಓದಿ ಸ್ಟಡಿ ಮಾಡಿ. ಅಲ್ಲಿ ಏನಾಯ್ತು ಗೊತ್ತಾ? ನಾನು ಹೇಳ್ತಾ ಹೋಗ್ತೇನೆ, ಮತ್ತೆ ಅದರ ಒಂದೊಂದು ವರ್ಡ್ ನಾನು ನಿಮಗೆ ಹೇಳ್ತೇನೆ. ಓಕೆ, ದಾನಿಯೇಲ 10ನೇ ಅಧ್ಯಾಯದಲ್ಲಿ ತೆಗೆಯುವಾಗ 2-3 ವಾಕ್ಯ, 2 ಮತ್ತು 3ನೇ ವಚನ ಮತ್ತು ಲಾಸ್ಟ್ 20-21ನೇ ವಚನ ರೆಡಿ ಮಾಡಿ ಇಟ್ಕೊಳ್ಳಿ. ದಾನಿಯೇಲ 10, 2-3ನೇ ವಚನ ಮತ್ತು 20 ಲಾಸ್ಟ್ ವರ್ಡ್ ರೆಡಿ ಮಾಡಿ ಇಟ್ಕೊಳ್ಳಿ. ಅಲ್ಲಿ ಇರುವಂಥ ವಿಷಯ ಹೇಳ್ತೇನೆ. ಈಗ ನನ್ನನ್ನು ನೋಡ್ರಿ, ಓಕೆ, ಮತ್ತೆ ಬೈಬಲ್ ನೋಡ್ರಿ, ಓಕೆ, ತೆಗೆದಿಟ್ಕೊಂಡ್ರೆ ಎಲ್ಲರೂ, ಓಕೆ. ಅಲ್ಲಿ ದಾನಿಯೇಲನಿಗೆ ಒಂದು ಕಷ್ಟದ ಸಂಗತಿ ಕಂಡು ಬರ್ತದೆ, ಅರಿವಾಗ್ತದೆ. ಹೇಗೆ ಗೊತ್ತುಂಟು? ಕನಸಿನ ಮೂಲಕ ಆತನಿಗೆ ಒಂದು ಕನಸು ಬರ್ತದೆ.
ಇಸ್ರಾಯೇಲ್ ಆತನ ಜನರು ಹಾದು ಬೇಕಾದಂಥ ಕಷ್ಟದ ಗಡು ವಿಚಾರವಾಗಿ, ಆ ಕಷ್ಟದ ಸಂಗತಿ ವಿಚಾರವಾಗಿ ಆತನಿಗೊಂದು ಕನಸು ಬರ್ತದೆ, ತಿಳಿದು ಬೀಳಕ್ಕೆ ಬರ್ತದೆ. ಅದರ ವಿಚಾರವಾಗಿ ಆತನು 3 ವಾರ ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ತಾನೆ. ನೋಡ್ರಿ, ಒಂದು ತಿಳಿದು ಬಂದ ಕೂಡಲೇ ದೇವರ ಸನ್ನಿಧಾನದಲ್ಲಿ ಹೋಗಿ ಆಯಿತು. ಇದರಲ್ಲಿ ಖಾಲಿ ಅವನಿಗೆ ಮಾತ್ರ ಸಮಸ್ಯೆ ಅಲ್ಲ, ಅವನ ಜನರು ಕೂಡ ಇದ್ದಾರೆ. ಆದರೆ ಹೋದದ್ದು ಯಾರು? ಭಾರವುಳ್ಳ ವ್ಯಕ್ತಿ ಮಾತ್ರ ಹೋಗ್ತಾನೆ. ಯಾರಿಗೆ ಭಾರ ಇಲ್ವೋ ಅವರು ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಯಾರಿಗೆ ನಿಜವಾದ ಬರ್ಡನ್ ಇದೆಯೋ, ತನ್ನ ಪಟ್ಟಣದ ಕುರಿತಾಗಿ, ತನ್ನ ಜನರ ಕುರಿತಾಗಿ, ಏನೋ ಆಗಲಿಕ್ಕಿದೆ, ಏನೋ ಸಂಭವಿಸ್ಲಿಕ್ಕಿದೆ, ಕೇಳಿದ ಕೂಡಲೇ, ತಿಳಿದ ಕೂಡಲೇ ದೇವ ಸಾನ್ನಿಧ್ಯಕ್ಕೆ ಹೋಗ್ತಾನೆ. ಸರಿಯಾಗಿ ತಿಳ್ಕೊಳ್ಳಿಕ್ಕೆ ದೇವರ ಸಾನ್ನಿಧ್ಯಕ್ಕೆ ಹೋಗ್ತಾನೆ. ಏನಪ್ಪ ಇದು ಏನಪ್ಪ ತಿಳಿಸು ಎಂಬುದಾಗಿ 3 ವಾರ ಶೋಕಿಸ್ತಾ ಇದ್ದಂತೆ. ರುಚಿ ಪದಾರ್ಥ ಮುಟ್ಟಿರಲಿಲ್ಲ ಅವನು. ಫಾಸ್ಟಿಂಗ್ ಪ್ರೇಯರ್ ಮಾಡ್ತಾರೆ. ಯಾವ ವಿಧವಾದ ಫಾಸ್ಟ್? ಅಂಶಿಕ ಉಪವಾಸ ಅಂತ ಹೇಳ್ತಾರೆ. ಇದಕ್ಕೆ ಅಂಶಿಕ ಉಪವಾಸ ಅಂದರೆ ಪಾರ್ಷಲ್ ಅಂತ ಹೇಳ್ತಾರೆ. ಪಾರ್ಟ್ ಒಂದು ಅಂದರೆ ಸರಿ, ಪಾರ್ಷಲ್ಲ. ಓಕೆ, ರುಚಿ ಕೆಲವರು ಮಾಡಿದ್ದು ನೋಡಿ, 8 ತಿಂಗಳು 9 ತಿಂಗಳು. ನನ್ನಂಥವ್ರು ಕೆಲವರು ಮಾಡಿದ್ದಾರೆ, ನಾನು ಮಾಡಲಿಲ್ಲ. ಮಾಡಬೇಕು. ಮಾಂಸ ತಿನ್ನೋದು ನಿಲ್ಲಿಸೇ ಬಿಟ್ಟಿದ್ದಾರೆ. ಕೆಲವು ಪಾಸ್ಟ್ಗಳು ಬಂದಾಗ ಅವ್ರು ಫಸ್ಟ್ ಹೇಳ್ತಾರೆ, ತರಕಾರಿ ಮಾಡಿ, ಮಾಂಸ ಬೇಡ. ಇಲ್ಲ, ನಾನು 8 ತಿಂಗಳು ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀನಿ ದೇವರಿಗಾಗಿ, ರುಚಿ ಪದಾರ್ಥ ಮುಟ್ಟುವುದಿಲ್ಲ. ಯಾಕಂದರೆ ಲಾಸ್ಟ್ಗೆ ಅತಿ ಮಾಂಸ ಭಕ್ಷಕರೇ ನಾವು ಆಗ್ತಾಯಿದ್ದೇವೆ. ಅದಕ್ಕೆ ಬೇಡ ಅಂತ ದೇವರಲ್ಲಿ ನಾನು ಬೆಳಿಬೇಕಂತ ಈ ತೀರ್ಮಾನ ಮಾಡಿಕೊಂಡಿದ್ದೇನೆ ಅಂತ ಒಂದು ಸೇವಕರು ಹೇಳಿದರು. ನನಗೆ ಶಾಕ್ ಆಯಿತು, ಇಂಥವ್ರು ಸಹ ಇದ್ದಾರಲ್ಲ. ಎನ್ವೆ, ದಾನಿಯೇಲನ ಹಾಗೆ ಇದ್ದಾರೆ, ಈ ದಿವಸ ಕೂಡ ಇದ್ದಾರೆ. ದೇವರಿಗೆ ಸ್ತೋತ್ರ. ದಾನಿಯೇಲನ ಹಾಗಿದ್ದಾರೆ. ದಾನಿಯೇಲನು ಪ್ರೇಯರ್ ಮಾಡ್ತಾ ಇರುವಾಗ 2 ಮತ್ತು 3ನೇ ವಚನ, ಫಸ್ಟ್ 2 ಮತ್ತು 3ನೇ ವಚನ ಅಲ್ಲಿ ಹೇಳ್ತಾನೆ, ಒಬ್ಬ ದೇವದೂತನು ಬಂದು ಕಾಣಿಸಿಕೊಂಡು, ಆ ಕಾಲದಲ್ಲಿ ದಾನಿಯೇಲನಾದ ನಾನು 3 ವಾರ ಶೋಕಿಸ್ತಿದ್ದೆನು. ಮತ್ತೆ ಓದ್ತೀರಾ? 3 ವಾರ ಮುಗಿಯುವ ತನಕ ನಾನು ರುಚಿ ಪದಾರ್ಥವನ್ನು ತಿನ್ನಲಿಲ್ಲ, ಮಾಂಸವನ್ನು ದ್ರಾಕ್ಷರಸವನ್ನು ನನ್ನ ಬಾಯಿಗೆ ಹಾಕಲಿಲ್ಲ, ಎಣ್ಣೆಯನ್ನು ಹಚ್ಚಿಕೊಳ್ಳಲಿಲ್ಲ. ಮೊದಲನೇ ತಿಂಗಳಿನ 24ನೆಯ ದಿನದಲ್ಲಿ ನಾನು ಹಿದ್ದಕ್ಕೆಲೆಂಬ ಮಹಾನದಿಯ ದಡದ ಮೇಲೆ ಇದ್ದು, ನೋಡ್ರಿ, ಕಣ್ಣೆತ್ತಿ ನೋಡಲು ಇಗೋ ನಾರಿನ ಬಟ್ಟೆಯನ್ನು ಹೊದ್ದುಕೊಂಡು ಉಫಜಿನ ಅಪರಂಜಿಯ ಪಟ್ಟಿಯನ್ನು ಸೊಂಟಕ್ಕೆ ಬಿಗಿದುಕೊಂಡ ಒಬ್ಬ ಪುರುಷನು ನನಗೆ ಕಾಣಿಸಿದನು. ಕಣ್ಣೆತ್ತಿ ನೋಡಲು ಇಗೋ ನಾರಿನ ಬಟ್ಟೆಯನ್ನು ಹೊದ್ದುಕೊಂಡು ಉಫಜಿನ ಅಪರಂಜಿಯ ಪಟ್ಟಿಯನ್ನು ಸೊಂಟಕ್ಕೆ, ಅದೇನಾ? ಅವನ ಶರೀರವು ಪಿತರತ್ನದ ಹಾಗೆ ಕಂಗೊಳಿಸಿತು, ಅವನ ಮುಖವು ಮಿಂಚಿನಂತೆ ಹೊಳೆಯಿತು, ಅವನ ಕಣ್ಣುಗಳು ಉರಿಯುವ ಪಂಜುಗಳೋಪಾದಿಯಲ್ಲಿ ನಿಗಿಸಿದವು, ಅವನ ಕೈಕಾಲುಗಳು ಬೆಳಗಿದ ತಾಮ್ರದ ಹಾಗೆ ಥಳಥಳಿಸಿದವು, ಅವನ ಮಾತಿನ ಶಬ್ದವು ಸಂದಣಿಯ ಕೋಲಾಹಲದಂತೆ ಕೇಳಿಸಿತ್ತು. ಆಮೇಲೆ ದಾನಿಯೇಲನಾದ ನಾನೊಬ್ಬನೇ ಆ ದರ್ಶನವನ್ನು ಕಂಡೆನು, ನನ್ನೊಂದಿಗಿದ್ದವರು ಅದನ್ನು ಕಾಣಲಿಲ್ಲ. ದೊಡ್ಡ ನಡುಕು ಅವರನ್ನು ಹಿಡಿಯಿತು, ಓಡಿ ಹೋಗಿ ಅವಿತುಕೊಂಡರು. ನಾನು ಏಕಾಏಕಿಯಾಗಿ ಉಳಿದು ಆ ಅದ್ಭುತ ದರ್ಶನವನ್ನು ಕಂಡು ಶಕ್ತಿಯನ್ನೆಲ್ಲ ಕಳಕೊಂಡೆನು. ನನ್ನ ಗಾಂಭೀರ್ಯವು ಹಾಳಾಯಿತು, ನಿತ್ರಾಣನಾದೆನು. ಆದರೂ ಅವನು ಮಾತಾಡುವ ಸದ್ದನ್ನು ಕೇಳಿದೆನು. ಅವನ ಮಾತಿನ ಶಬ್ದವು ನನ್ನ ಕಿವಿಗೆ ಬಿದ್ದಾಗ ನಾನು ಮೈಮರೆತು ಅಡಿಮೊಗವಾಗಿ ಅಡ್ಡ ಬಿದ್ದಿದ್ದೆನು. ಆಹಾ, ನನಗೆ ಹಸ್ತಸ್ಪರ್ಶವಾಯಿತು. ನಾನು ಗಡಗಡನೆ ನಡುಗುತ್ತಾ ಮೊಣಕಾಲೂರಿ ಅಂಗೈಗಳ ಮೇಲೆ ನಿಲ್ಲುವಂತೆ ಮಾಡಿತು. ಆಗ ಅವನು ನನಗೆ, ದಾನಿಯೇಲನೇ, ಅತಿ ಪ್ರಿಯನೇ, ನಾನು ನುಡಿಯುವ ಮಾತುಗಳನ್ನು ಗ್ರಹಿಸು, ನಿಂತುಕೋ, ಈಗ ನಿನ್ನ ಬಳಿಗೆ ಕಳುಹಿಸಲ್ಪಟ್ಟಿದ್ದೇನೆ ಎಂದು ಹೇಳಿದನು. ಹೇಳಿದ ಕೂಡಲೇ ನಾನು ನಡುಗುತ್ತಾ ನಿಂತುಕೊಂಡೆನು. ಆಮೇಲೆ ಅವನು ನನಗೆ, ದಾನಿಯೇಲನೇ, ಭಯಪಡಬೇಡ. ನೀನು ದೈವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೇ ದಿನದಲ್ಲಿಯೇ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ಆ ವಿಜ್ಞಾಪನೆಯ ನಿಮಿತ್ತವೇ ನಾನು ಬಂದೆನು. ಪಾರಸಿಯ ರಾಜ್ಯದ ದಿವ್ಯ ಪಾಲಕನು 21 ದಿವಸ ನನ್ನನ್ನು ತಡೆಯಲು. ಯಾರಂತೆ? ಪಾರಸಿಯ ರಾಜ್ಯದ ದಿವ್ಯ ಪಾಲಕನು 21 ದಿವಸ ನನ್ನನ್ನು ತಡೆಯಲು ಇಗೋ ಪ್ರಧಾನ ದಿವ್ಯ ಪಾಲಕರಲ್ಲೊಬ್ಬನಾದ ಮಿಕಾಯೇಲನು ನನ್ನ ಸಹಾಯಕ್ಕೆ ಬಂದನು. ಅಲ್ಲಿ ಪಾರಸಿಯ ರಾಜನ ಸಂಗಡ ಹೋರಾಡಿ ಉಳಿದುಕೊಂಡು ಅಂತ್ಯಕಾಲದಲ್ಲಿ ನಿನ್ನ ಜನರಿಗಾಗುವ ಗತಿಯನ್ನು ನಿನಗೆ ತಿಳಿಸುವುದಕ್ಕೋಸ್ಕರ ಬಂದೆನು. ಸಾಕು ಬಂದೆನು. ನೋಡ್ರಿ, ಆತನ ಎಷ್ಟು ವಾರ ಶೋಕಿಸ್ತದಂತೆ? 3 ವಾರ. ಆದರೆ ಪ್ರಾರ್ಥನೆಗೆ ಉತ್ತರ ರಿಲೀಸ್ ಆದದ್ದು ಎಷ್ಟು ದಿನದಲ್ಲಿ? ಅದೇ ದಿವಸದಲ್ಲಿ.
ಅದೇ ದಿವಸದಲ್ಲಿ ಪ್ರಾರ್ಥನೆಗೆ ಉತ್ತರ ರಿಲೀಸ್ ಆಗಿದೆ, ಆ ದೂತನು ಬಂದಿದ್ದಾನೆ. ಆದರೆ ಯಾರು ತಡೀತಾ ಇದ್ದಾನೆ? ಯಾರು ತಡೀತಾ ಇದ್ದಾನೆ? ಪಾರಸಿಯ ರಾಜನು. ಹಿಂದಿನ ವಚನ ನೋಡ್ರಿ, ಈಗ ಓದಿದ್ದೇವಲ್ವಾ 13. ಪಾರಸಿಯ ರಾಜ್ಯದ ದಿವ್ಯ ಪಾಲಕನು 21 ದಿವಸ ನನ್ನ ತಡೆಯಲು. ಯಾರು ಪಾರಸಿಯ? ಆ ಕಾಲದಲ್ಲಿ ಪಾರಸಿಯ ರಾಜ್ಯದ ದಿವ್ಯ ಪಾಲಕ ಯಾರು? ಕೋರೇಶ. ಅಲ್ಲಿ ಹೋಗಿ ಏನು ಹಾರಿಕೊಂಡು ಹೋಗಿ ಅಲ್ಲಿ ದೇವದೂತ ಬರಂದ್ರೆ ತಡದ್ನ? ಹೌದಾ? ಅಲ್ಲ, ಇದೇ ತಿಳ್ಕೊಂಡಿರಬೇಕು. ಆ ಕೋರೇಶನನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುವಂಥ ಒಂದು ಆತ್ಮ, ಲೀಡರ್ಶಿಪ್ನ ಒಂದು ಆತ್ಮ ಇದೆ. ನಿಮ್ಗೇನಾದ್ರೂ ಅರ್ಥ ಆಗ್ತದೆ? ಇದನ್ನು ಜಸ್ಟಾಗಿ ತಿಳ್ಕೊಳ್ಬೇಡ್ರಿ, ಸೀರಿಯಸ್ನೆಸ್ಸಿಂದ ಗ್ರಹಿಸ್ಕೊಳ್ಳೋಣ. ಕಾಣದ ಲೋಕದಲ್ಲಿರುವಂಥ ದುರಾತ್ಮ ಸೇನೆಗಳ ವಿರುದ್ಧವಾಗಿ ಹೋರಾಡೋರಾಗಿದೆ ಅಂತ ಪೌಲ ಹೇಳಿದಲ್ವಾ? ಯಾವುದ್ರ ಜೊತೆ ಅಲ್ಲ? ಯಾವುದ್ರ ಜೊತೆ ಹೋರಾಡ? ನಾವು ಹೋರಾಡೋದು ಮನುಷ್ಯ ಮಾತ್ರ ಸಂಗಡಲ್ಲ, ರಾಜತ್ವ, ಅಧಿಕಾರ, ಅಂಧಕಾರದ ಲೋಕಾಧಿಪತಿ, ದುರಾತ್ಮ ಸೇನೆಗಳು, ಅಧಿಕಾರ ವರ್ಗಗಳಿದೆ. ಈಗ ಈ ಮನುಷ್ಯರ ಕಂಪನಿ ಇದೆಯಲ್ಲ, ಅದರಲ್ಲಿ ಹೇಗೆ ಅಧಿಕಾರ ವರ್ಗ ಇದೆಯಾ, ಹಾಗೆ ಸೈತಾನ್ನ ಕಂಪನಿಯಲ್ಲಿ ಕೂಡ ಅಧಿಕಾರ ವರ್ಗ ಇದೆ. ಅವುಗಳ ಕೆಲಸ ಇದೆ. ಹಾಗೆ ದಾನಿಯೇಲನ ಕಾಲದಲ್ಲಿ ಲೀಡರ್ಶಿಪ್ನ ಕೆಲಸ ಕೊಡಲ್ಪಟ್ಟಂಥ ಆ ದುರಾತ್ಮ ಈ ಲೋಕದ ರಾಜ್ಯನನ್ನು ಕಂಟ್ರೋಲ್ಗೆ ತಗೊಳ್ಳುವಂಥ ಆತ್ಮ ಅದು. ಅವನು ತಡೆದದ್ದಲ್ಲಿ ಉತ್ತರ ಇಟ್ಕೊಂಡು ಒಬ್ಬ ದೇವದೂತ ಖುಷಿಯಿಂದ ಓಡಿ ಬರ್ತಾ ಇದ್ದಾನೆ. ದಾನಿಯೇಲಗಬಹುದು ಪನ್ಪೆ, ದಾನಿಯೇಲನ ಮೊರೆ ಬೈದನು, ಯಾನ್ ಪನ್ಪೆ ಬೇಗಬಹುದು, ನಾನು ಹೋಗಿ ಹೇಳಿಬಿಡ್ತೇನೆ. ಓಡುತ್ತಾ ಇದ್ದಾನೆ. ಓಡುವಾಗ ಬಂದಲ್ಲ ತಡಿಲಿಕ್ಕೆ. ಬಹಳ ದೊಡ್ಡ ಹೋರಾಟ ಆಯಿತು. ಹೋರಾಟದಲ್ಲಿ ಜಯ ಹೊಂದಿ ಬರಲಿಕ್ಕೆ ಯಾರು ಹೆಲ್ಪ್ ಮಾಡಿದ್ರು ಗೊತ್ತುಂಟ? ಯಾರು ಹೆಲ್ಪ್ ಮಾಡಿದರು? ಮಿಕಾಯೇಲ. ಇದನ್ನು ಓದುವಾಗ ನನಗೆ ಈಗ ಇಷ್ಟು ಖುಷಿ ಆಯಿತು. ದೇವರ ಮಕ್ಕಳು ಹೋರಾಟದಲ್ಲಿ ನಿಲ್ಲುವಾಗ, ಅವರಿಗೆ ಹೆಲ್ಪ್ ಪರಲೋಕದಿಂದ ಬರುವಾಗ, ಅವರ ವಿರುದ್ಧವಾಗಿ ಹೋರಾಡುವಂಥ ಬಲವನ್ನು ಮುರಿಯುವಂಥ ಬಲ ಅಥವಾ ಆ ಫೈಟರ್ ಯಾರು ಗೊತ್ತುಂಟ? ಯಾರು ಹೆಲ್ಪ್ ಮಾಡುವಂಥ ಫೈಟರ್ ಯಾರು? ಮಿಕಾಯೇಲನ ಕಾಲ ದಾನಿಯೇಲನ ಕಾಲದಲ್ಲಿ ಮುಗ್ದೋಯ್ತಾ? ಈಗ ಇಲ್ವಾ? ಹಾಗಾದರೆ ಯಾಕೆ ನಾನು ನೀನು ದಾನಿಯೇಲನ ಒಪ್ಪೋದಿಲ್ಲ? ದೇವರನ್ನೇ ನೋಡಬಾರ್ದು ಯಾವುದು ವಿಷಯಕ್ಕೆ ಸಹ? ಅಲ್ಲಿ ತಡೆ ಬಂದರೂ ಕೂಡ ಆ ತಡೆಯನ್ನು ಹಲಲುಯ ಈ ಒಬ್ಬ ದೂತ ಫೈಟ್ ಮಾಡ್ತಾ ಇದ್ದಾನೆ, ಅವನ ಹತ್ರ ಆಗ್ತಾ ಇಲ್ಲ. ನಿಜವಾದ ಫೈಟರೇ ಬಂದು ಹೆಲ್ಪ್ ಮಾಡಲಿಕ್ಕೆ ಬರ್ತಾ ಇದ್ದಾನೆ. ಒಂದು ತಿಳ್ಕೊಳ್ಳಿ, ಈಗ 20 ಮತ್ತು 21ನೇ ವಚನ ಅದು ತಿಳ್ಕೊಳ್ಳಿ. ಅಲ್ಲಿ ಒಂದು ಸ್ಟೇಟ್ಮೆಂಟ್, ಬಂದಂಥ ದೂತನು ಹೇಳುವಂಥದ್ದು. ದಾನಿಯೇಲನಿಗೆ ಉತ್ತರ ತಕ್ಕೊಂಡು ಬಂದ ದೂತನು 21 ದಿವಸ ತಡೆದಾಗ, ಮಿಕಾಯೇಲ ಬಂದು ಹೆಲ್ಪ್ ಮಾಡಿದಾಗ, ಆ ಹೋರಾಟದಲ್ಲಿ ಜಯ ಹೊಂದು ಉತ್ತರ ತಗೊಂಡು ಬರ್ತಾನೆ. ಬಂದ ನಂತರ 21 ದಿವಸ ನಂತರ ಆತನು ಬಂದವನು ಹೇಳುವಂಥ ಮಾತು ಏನು ಹೇಳ್ತಾನೆ ಗೊತ್ತಟ? ಅದರಲ್ಲೊಂದು ಸಭೆಗೆ ಕೂಡ ಪಾಯಿಂಟ್ ಉಂಟು. ಹಾಲೆಲೂಯ. ಅವನು ನನಗೆ ಹೀಗೆ ಹೇಳಿದನು, ನಾನು ನಿನ್ನ ಬಳಿಗೆ ಏಕೆ ಬಂದೆನೆಂದು ನಿನಗೆ ಗೊತ್ತಲ್ಲವೇ? ಓಕೆ, ಈಗ ನಾನು ಪಾರಸಿಯ ರಾಜ್ಯದ ದಿವ್ಯ ಪಾಲಕನೊಂದಿಗೆ ಹೋರಾಡಲು ಹಿಂತಿರುಗಬೇಕು. ಪುನಃ ಹೋರಾಟ ಉಂಟು ಪಾಪ ಅವನಿಗೆ. ಅವುಗಳು ತಡೀತದೆ. ಹಿಂತಿರುಗುವಾಗ ಸಹ ಆ ದುರಾತ್ಮಗಳು ಏನು ಮಾಡ್ತದೆ? ಅಡ್ಡಿ ಮಾಡ್ತದೆ. ಆಯಿತಾ? ನಾನು ಆ ಹೋರಾಟವನ್ನು ತೀರಿಸಿದ ಕೂಡಲೇ ಆ ಗ್ರೀಕ್ ರಾಜ್ಯದ ದಿವ್ಯ ಪಾಲಕನು ಎದುರು ಬೀಳುವನಂತೆ. ಅಲ್ಲೊಬ್ಬ ಪಾಲಕ ಇದ್ದಾನೆ. ಏರಿಯಾವನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುವಂಥ ಆ ಲೀಡರ್ಶಿಪ್ನ ಆತ್ಮಗಳು. ನೋಡಿ, ನನಗೆ ಇದನ್ನು ಓದುವಾಗ ಒಂದು ಖುಷಿ ಆದದ್ದು, ಓ ದೇವರೇ, ನಿನ್ನಗೆ ವಿಧೇಯರಾಗುವಂಥ ಪರಾಕ್ರಮಶಾಲಿಗಳಾದಂಥ ನಿನ್ನ ಮಾತನ್ನು ಯಾವಾಗಲೂ ಕೇಳುವಂಥ ದೇವದೂತರು ಎಷ್ಟು ಹೋರಾಡ್ತಾ ಇದ್ದಾರೆ. ದೇವರ ಮಕ್ಕಳಿಗೋಸ್ಕರ ಅವರು ಹೋರಾಡ್ತಾ ಇದ್ದಾರೆ. ಇಲ್ಲಿ ದೇವರ ಮಕ್ಕಳು ತಿಂದು ಉಂಡು ಫೋನಲ್ಲಿ ಸಹ ಅವರ ಬಗ್ಗೆ ಇವರ ಬಗ್ಗೆ ಹೋರಾಟ ಡಸ್ಟ್ಬಿನ್ಗೆ ಹಾಕಿಬಿಡಬೇಕಿದು. ದಿಸ್ ಇಸ್ ಟೈಮ್ ವೇಸ್ಟ್. ಅವರು ಎಷ್ಟು ಇದು ಮಾಡ್ತಾ ಇದ್ದಾರೆ ನೋಡ್ರಿ. ಹಲಲ್ಲೂಯ್ಯ. ಅವರು ನನಗೋಸ್ಕರ ನಿನಗೋಸ್ಕರ ಪರಲೋಕದ ದೂತರು ಅವನ ವಿರುದ್ಧವಾಗಿ ನಿಂತು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ನೀವು ಏನು ಮಾಡ್ತಾ ಇದ್ದೇವೆ? ಮಾಡ್ತಾ ಇರೋದಾದರೆ ದೇವರಿಗೆ ಸ್ತೋತ್ರ. ಮಾಡ್ತಾ ಇಲ್ಲದಿರೋದಾದರೆ ಸ್ಪಿರಿಟಲ್ಲಿ, ಬಾಡಿಯಲ್ಲಿ ಎದ್ದೇಳೋದು ಬೇಡ, ಅದು ಲಾಸ್ಟಿಗೆ ಎದ್ದೇಳುವ, ಆತ್ಮದಲ್ಲಿ ಎದ್ದೇಳುವ. ಹಲಲ್ಲೂಯ್ಯ, ಹಲಲ್ಲೂಯ್ಯ. ಮತ್ತೊಂದು ಮಾತಾಡ್ತಾನೆ, ತೆಗ್ದದಲ್ಲ ಹೋದದ್ದು. ಓಕೆ, ಆದರೂ ಸತ್ಯ ಶಾಸನದಲ್ಲಿ ಲಿಖಿತವಾದ್ದನ್ನು ಈಗ ನಿನಗೆ ತಿಳಿಸುವೆನು.
ಇವರಿಬ್ಬರೊಂದಿಗೆ ಹೋರಾಡುವಲ್ಲಿ ಇವರಿಬ್ಬರೊಂದಿಗೆ ಹೋರಾಡುವಲ್ಲಿ ನಿಮ್ಮ ಪಾಲಕನಾದ, ಯಾರ ಪಾಲಕನಂತೆ? ನಿಮ್ಮ ಪಾಲಕನಾದ ಮಿಕಾಯೇಲನು ಹೊರತು ನನಗೆ ಬೆಂಬಲರಾಗತಕ್ಕವರು ಇನ್ನಾರೂ ಇಲ್ಲ. ಏನಾದರೂ ಪಡ್ಕೊಳ್ತಾ ಇದ್ದೀರಾ? ನಿಮ್ಮ ಪಾಲಕನು ಮಿಕಾಯೇಲನಂತ ಹೇಳ್ತಾನೆ ದಾನಿಯೇಲನಿಗೆ. ದೇವ ಭಕ್ತರ ಪಾಲಕನು, ಅಥವಾ ಅವರಿಗೆ ಹೆಲ್ಪ್ ಮಾಡೋಣ, ಅವರ ವಿರುದ್ಧವಾಗಿ ಬರುವಂಥ ದುಷ್ಟ ಶಕ್ತಿಗಳ ಜೊತೆ ಹೋರಾಡುವವನು. ಹಲ್ಲೆಲೂಯಾ. ನಿಮ್ಮ ದಿವ್ಯ ನಿಮ್ಮ ಪಾಲಕನಾದ ಮಿಕಾಯೇಲನು. ಯಾರು ರಕ್ಷಣೆಯಲ್ಲಿಲ್ವೋ, ಯಾರು ಪಾಪದ ಪಾಲಿಗೆ ಸಾಯಲಿಲ್ವೋ ಅವರ ಪಾಲಕ ಇನ್ನೊಬ್ಬ, ಆ ಡರ್ಟಿ ಸ್ಪಿರಿಟ್ಗಳು, ರಾಂಗ್ ಸ್ಪಿರಿಟ್ಗಳು. ಆದರೆ ಯಾರು ರಕ್ಷಣೆಯಲ್ಲಿದ್ದಾರೋ ಅವರಿಗೆ ಹೆಲ್ಪ್ಗೆ ಬರೋದು, ಅವರಿಗೆ ಯುದ್ಧದಲ್ಲಿ ಹೆಲ್ಪ್ ಮಾಡೋದು ಯಾರು? ಮಿಕಾಯೇಲ. ಹಲ್ಲೆಲೂಯಾ. ನನಗಿದನ್ನು ಓದಿ ಭಾರಿ ಖುಷಿ ಆಯ್ತು. ನಿಮಗೆ ಖುಷಿ ಆಗಲಿಲ್ವಾ? ನಾವು ಮಾಡುವಂಥ ಹೋರಾಟದಲ್ಲಿ ನಾವು ನಮ್ಮ ಬಲದಿಂದ ಜಯಶಾಲಿಗಳಾಗೋದಲ್ಲ. ಒಂದು ದುರಾತ್ಮ ಕೂಡ ನಮ್ಮ ಮಾತಿಗೆ ಅಧೀನರಾಗೋದಾದ್ರೆ ನಾವಲ್ಲ ಫೈಟ್ ಮಾಡೋದು. ಯಾರು ಗೊತ್ತುಂಟ? ಇವನು ಫೈಟ್ ಮಾಡೋದು. ಹಲ್ಲೆಲೂಯಾ. ನಾವು ದೇವರ ಕ್ರಿಸ್ತನ ವಿಷಯವಾದಂಥ ನಂಬಿಕೆಯಲ್ಲಿ ನಿಂತುಕೊಂಡು ಆತನ ವಾಕ್ಯವನ್ನು ಉಪಯೋಗಿಸೋದು. ಫೈಟ್ ಮಾಡೋದು ಯಾರು? ಇವನು. ದೇವದೂತ ಗಣಗಳು ಫೈಟ್ ಮಾಡೋದು ದುರಾತ್ಮ ಜೊತೆ. ಹಲ್ಲೆಲೂಯಾ. ನಾವು ಆಗಲಿ, ಯೇಸು ಆಗಲಿ, ದೇವರಾತ್ಮನ ಬಲದಿಂದ ಆಪರೇಟ್ ಆಗೋದು, ಫೈಟ್ ಮಾಡೋದು ಯಾರು? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ದುರಾತ್ಮ ಪೀಡಿತರಾಗಿ ನಾನು ಇನ್ನು ಪ್ರೇಯರ್ ಮಾಡುವಾಗ ಅಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂದರೆ ಯಾರು ಫೈಟ್ ಮಾಡ್ತಾ ಇದ್ದಾರೆ? ನಾನಾ? ನೀವ? ನಮ್ಮ ಬಲ, ನಮ್ಮ ಸಾಮರ್ಥ್ಯ ಅಲ್ಲಿ ನಡೆಯುವುದಾ? ಅಲ್ಲ. ನಮ್ಮದಿಷ್ಟೇ ಕೆಲಸ ಆ ಸತ್ಯವನ್ನು ನಂಬಿ ಅಂಗೀಕಾರ ಮಾಡಿ ಆ ವಾಕ್ಯದಲ್ಲಿ ನಂಬಿಕೆಯಲ್ಲಿ ನಿಂತು ವಾಕ್ಯವನ್ನು ಮಾಡುವವರಾಗಬೇಕಷ್ಟೇ. ಮತ್ತೆಲ್ಲ ಆತನ ಕೆಲಸ. ಆತನು ತನ್ನ ದೂತರನ್ನು ಕಳಿಸ್ತಾನೆ. ಹಲ್ಲೆಲೂಯಾ. ಆ ದೂತರು ಫೈಟ್ ಮಾಡೋದಿದ್ದರೆ ದುಷ್ಟನೊಟ್ಟಿಗೆ, ದುರಾತ್ಮನು ಸೈತಾನೊಟ್ಟಿಗೆ ಯಾರಿಗೂ ಫೈಟ್ ಮಾಡಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ. ನಮ್ಮನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಕಾರಣ ಏನು ಗೊತ್ತುಂಟ? ಯೇಸುವಿನ ರಕ್ತದಿಂದ ನಾವು ತುಂಬಲ್ಪಟ್ಟಿದ್ದೇವೆ, ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಿದ್ದೇವೆ, ಆ ಶಕ್ತಿಯಿಂದ ತುಂಬಲ್ಪಟ್ಟಿದ್ದೇವೆ. ಅಲ್ಲಿ ಕೂಡ ನೋಡ್ತೇವೆ, ನಮ್ಮಿಂದ ಅಲ್ಲ ಅವನು ಮುಟ್ಟದೆ ಇರುವುದಕ್ಕೆ ಕಾರಣ ನಾವೇ ಅಲ್ಲ, ದೇವರೇ. ಹಲ್ಲೆಲೂಯಾ. ರಕ್ಷಣೆ ಜೀವಿತ ಕೂಡ ದೇವರಿಂದಲೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಕೊನೆಯದಾಗಿ ಪ್ರಿಯರೇ, ನಮ್ಮ ಸ್ಪಿರಿಚುವಲ್ ವಾರ್ಫೇರನ್ನು ತಿಳಿದುಕೊಳ್ಳೋಣ. ನೋಡಿ, ಆಕಾಶ ಮಂಡಲದಲ್ಲಿ ಈ ಎಲ್ಲ ಲೀಡರ್ಶಿಪ್ನ ಸ್ಪಿರಿಟ್ಗಳು ಇದ್ದೇ ಇದೆ. ಅವುಗಳು ತಡೆ ತರಲಿಕ್ಕೆ ನೋಡ್ತಾ ಇರ್ತದೆ, ಅವುಗಳು ಸಮಸ್ಯೆ ತರಲಿಕ್ಕೆ ನೋಡ್ತಾ ಇರ್ತದೆ. ಆಗ ನಾವು ಅವುಗಳ ವಿರುದ್ಧವಾಗಿ ದೇವ ಸಾನ್ನಿಧ್ಯಕ್ಕೆ ಬರೋದ್ರ ಮೂಲಕ ಹೋರಾಡುವವರಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೂತ ಗಣಗಳು ಬಂದು ಅಲ್ಲಿ ವರ್ಕ್ ಮಾಡಬೇಕು. ಹಲ್ಲೆಲೂಯಾ. ದೇವರಾತ್ಮನ ಕಾರ್ಯ ನಡಿಬೇಕು. ಅದಕ್ಕೆ ನಾನು ನೀವು ಒಂದೇ ಮಾಡಬೇಕು, ದೇವರ ವಾಕ್ಯದ ಆಧಾರದ ಮೇಲೆ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು, ಸ್ಥಿರವಾಗಿದ್ದುಕೊಂಡು, ನಮಗೆ ಕೊಡಲ್ಪಟ್ಟ ಜವಾಬ್ದಾರಿಯನ್ನು ನಾವು ಮಾಡಬೇಕು. ನಾವೇನು ಮಾಡಬೇಕು? ದೇವ ಸಾನ್ನಿಧ್ಯವನ್ನು ಅಪೇಕ್ಷಿಸಬೇಕು. ಹಲ್ಲೆಲೂಯಾ. ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡೋದು, ಕಮ್ಯಾಂಡಿಂಗ್ ಕೊಡೋದು, ಅದು ನಮ್ಮ ಕರ್ತವ್ಯ. ನಾವು ಕೆಲವು ಸರಿ ಹೇಳ್ತೇವೆ, ಯಾನು ಒಂಜಿ ಕಮ್ಯಾಂಡಿಂಗ್ ಕೊರಿಯ ಮಾರ ವಂಚನೆ ಆಂಡ್ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದ ಇಲ್ಲ. ದೇವ್ರಿಗೆ ಸ್ತೋತ್ರ ಹೇಳಬೇಕು. ಸ್ವಾಮಿ ಎಂಚಿನ ಒಂಜಿ ಭಾಗ್ಯ ಕೊರಿ, ಯಾನ್ ಒಂಜಿ ಪಾತೆರ್ರೆ ಬಂಡರಿರಿ, ಯಾನ್ ಪಾತೆರ್ಯ ಆ ಪಾತೆರದ ಮೂಲಕ ಇರ್ನ ಸಾಮರ್ಥ್ಯ ಎಂಚಲ್ ರಿಲೀಸ್ ಆಂಡ್ ಪೂರ ಇರ್ನ ಕೃಪೆ ಸ್ವಾಮಿ ಹೇಳಬೇಕು. ಈ ದಿನಗಳಲ್ಲಿ ಅದು ಸ್ವಲ್ಪ ಅದು ಹೇಳುವ ಶೈಲಿಯೆಲ್ಲ ಮಾರ್ಪಾಟಾಗ್ತಾ ಉಂಟು. ಯಾನ್ ಅಂಚ ಪಂಡೆ ಅಂಚ ಆಂಡ್ ಯಾನ್ ಇಂಚ ಪಂಡೆ, ಯಾನ್ ಅನ್ನುವಂಥದ್ದು ಹೋಗಲೇಬೇಕು, ಅದು ಯಾನ್ ಅಲ್ಲ. ಹಲ್ಲೆಲೂಯಾ. ಹೌದಾ? ಹೌದೇನು ಹೇಳ್ತಾರೆ? ಅದು ನಾನಲ್ಲ. ಏನಾದರೂ ಇರೋದಾದರೆ ಎಲ್ಲರ ಮೇಲೆ ಸುರಿಸಿದ ದೇವರ ಪ್ರೀತಿ. ಹಲ್ಲೆಲೂಯಾ. ಮಗನಾದ ಯೇಸುವಿನ ಮೂಲಕ ಸಿಕ್ಕಿದ ಬಿಡುಗಡೆ, ಮಗನಾದ ಯೇಸುವಿನ ಮೂಲಕ ಸಿಕ್ಕಿದಂಥ ಆಶೀರ್ವಾದ. ಹಲ್ಲೆಲೂಯಾ. ಆದ್ದರಿಂದ ತಿಳ್ಕೊಳ್ಳಿ, ವೈರಿ ಹೇಗೆ ಅಪೊಸ್ತಲನಾದ ಪೌಲನಿಗೇನೆ ಸುವಾರ್ಥ ಸೇವೆಯಲ್ಲಿ ಅಡ್ಡಿ ತರೋದಾದರೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗದಂತೆ ಅಡ್ಡಿ ತರೋದಾದರೆ, ಇವತ್ತು ನನಗೆ ನಿನಗೆ ತರಲಿಕ್ಕಿಲ್ವಾ? ಕೆಲವು ಸಾರಿ ಅಡ್ಡಿ ಅಂತ ತಿಳ್ಕೊಳ್ಳದೆ ಅದು ರೈಟ್ ಅಂತ ತಿಳ್ಕೊಳ್ತೇವೆ ನಾವು, ಅದನ್ನು ಪ್ರೈಸ್ ಮಾಡ್ತೇವೆ. ಅಡ್ಡಿ ಅಂತಲೇ ತಿಳ್ಕೊಳ್ಬೇಕು, ಹೋರಾಡಬೇಕು.
ಹಲ್ಲೆಲೂಯ, ಹಲ್ಲೆಲೂಯ. ದೇವ ಸನ್ನಿಧಾನದಲ್ಲಿ ಹೋಗಿ ವೈರಿಯ ಬಲವನ್ನು ಮುರಿದಕ್ಕೆ ನಮಗೆ ಅಧಿಕಾರ ಕೊಟ್ಟಿರುವಾಗ, ಆ ಬಲವನ್ನು ಮುರಿಯುವುದಕ್ಕಿಂತ ಮುಂಚಿತವಾಗಿ ನಾವು ಆತ್ಮಿಕ ದೃಷ್ಟಿಯಲ್ಲಿ ನೋಡಬೇಕು. ದೇವರ ಸನ್ನಿಧಾನದಲ್ಲಿ ಹೋದರೆ ಮಾತ್ರ ಕಾಣೋದು. ಹಲ್ಲೆಲೂಯ. ಒಬ್ಬರು ಪ್ರೀಚರ್ SR ಮನೋಹರ್, ಗೊತ್ತಾ ನಿಮಗೆ? ಅವರು ತನ್ನ ಪ್ರೀಚಿಂಗಲ್ಲಿ ಹೀಗೆ ಹೇಳ್ತಾ ಇದ್ರು, ಈಗ ನಾನು ಆಗಲಿ, ನೀವಾಗಲಿ, ಮನುಷ್ಯರು ಯಾರೇ ಆಗಲಿ, ತಗ್ಗಾದ ಪ್ಲೇಸಲ್ಲಿದ್ದೇವೆ. ತಗ್ಗಾದ ಪ್ಲೇಸಲ್ಲಿ ನಮಗೆ ತಗ್ಗಾದ ಪ್ಲೇಸಲ್ಲಿ ಎಲ್ಲ ಕಾಣ್ತದ? ಎಲ್ಲ ಕಾಣ್ತದ? ಇಲ್ಲಿದ್ದೇವೆ, ನಮಗೆ ಆಚೆ ಈಚೆ ಏನಾದರೂ ಕಾಣ್ತದ? ಎಂತ ಕಾಣೋದಿಲ್ಲ, ನನಗಂತೂ ಕಾಣೋದಿಲ್ಲಪ್ಪ. ನಿಮ್ಗೆ ಕಾಣ್ತದ? ನಿಮ್ಗೆ ಕಾಣ್ತದ? ಇಲ್ಲ. ಅವರು ಹೇಳಿದರು, ಎತ್ತರ ಪ್ರದೇಶಕ್ಕೆ ಬನ್ನಿ, ಒಂದು ಗುಡ್ಡದ ಮೇಲೆ ಬನ್ನಿ. ಈಗ ನೋಡಿ, ಎಲ್ಲ ಊರು ನಿಮ್ಮ ಕಣ್ಣ ಮುಂದೆ ಬಟ್ಟ ಬಯಲಾಗಿದೆ. ಅದೇ ಪ್ರಕಾರ ಸ್ಪಿರಿಚುವಲ್ ವರ್ಲ್ಡ್, ಆತ್ಮಿಕ ಲೋಕದಲ್ಲಿ ದುರಾತ್ಮಗಳ ಕುಯುಕ್ತಿಗಳನ್ನು ತಿಳ್ಕೊಳ್ಬೇಕಾದ್ರೆ ನಾವು ಮೇಲಕ್ಕೆ ಬರಬೇಕು. ಅಲ್ಲಿ ನಮ್ಮ ಸ್ಥಾನದಲ್ಲಿ, ಕ್ರಿಸ್ತನ ಮೂಲಕ ದೇವರು ಕೊಟ್ಟ ಸ್ಥಾನದಲ್ಲಿ ನಿಲ್ಲಬೇಕು. ಈ ಕೆಳಗನ ಹೋರಾಟ ಬಿಡಬೇಕು. ಟೋಟಲ್ ಆಗಿ ಆ ಭಾಗದಲ್ಲಿ ಸಾಯಬೇಕು, ಸರೆಂಡರ್ ಆಗಬೇಕು. ನನ್ನ ಆತ್ಮಿಕ ತಂದೆ, ಭೂ ಯಾತ್ರೆಯನ್ನು ಮುಗಿಸಿದ ತಂದೆ ಪ್ರಭಾಕರನವರು ಹೀಗೆ ಹೇಳ್ತಾ ಇದ್ರು, ಒಂದು ಶವವನ್ನು ತಂದು ನಮ್ಮ ಮಧ್ಯದಲ್ಲಿ ಇಡ್ಲಿ, ಆ ಶವಕ್ಕೆ ನಾವು ಚಿಮ್ಟುವ, ಆ ಊರಪ್ಪ ಲಕ್ಕದ ಕೆಪ್ಪೆ ರಾಡ್ಡು ಬಿಡ್ಪೆ ನಿಕ್ಕಿತಲ್ಲ, ಎಕ್ಕಡೆಂಚಿ ಕಿನ್ಕೊಂದಿಲ್ಲ ಅಂತ ಹೇಳ್ತದ ಕೇಳಿದ್ರು ಅವ್ರು. ಇಲ್ಲ ಅಂತ ಹೇಳಿದೆ. ಕೆನ್ನೆಗೆ 2 ಬಾರಿಸ್ತೇನೆ ನೋಡಿ, ಆಗದಿಂದ ಚುಂಟ್ತಾ ಇದ್ದಿ ಅಂತ. ಶವ ಹೇಳ್ತದ? ಇಲ್ಲ. ಯಾಕೆ? ಅದು ಸತ್ತಿದೆ. ಕೆಲವು ಚುಂಟುವಿಕೆಗಳು ಬರ್ಬೋದು, ಹೇಳಬಾರ್ದು. ಎಲ್ಲಿ ಹೇಳ್ಬೇಕ, ಉನ್ನತ ವಲಯದಲ್ಲಿ ನಿಂತವರಾಗಿ, ಸ್ಪಿರಿಟ್ಟಿಂದ ಮೂವ್ ಆಗೋರಾಗಿ. ಇವತ್ತು ಎಂಥ ಅಡ್ಡಿತಡೆ ಇದೆ, ಎಂಥ ಮನಸ್ತಾಪಗಳಿದೆ, ಎಂಥ ಸಮಸ್ಯೆ ಇದೆ. ದೇವರ ಚಿತ್ತ ಟೋಟಲ್ ಆಗಿ ಹೇಳೋದಾದರೆ, ದೇವರ ವಿಲ್ ನಿನ್ನ ಜೀವಿತದ ಮೂಲಕ ಪೂರ್ಣಗೊಳ್ಳದಂತೆ ಯಾವುದು ಅಡ್ಡಿ ಬರ್ತಾ ಇದೆ, ನಾವು ಆ ಎತ್ತರವಾದ ಪ್ಲೇಸ್ಗೆ ಹೋಗ್ಬೇಕು. ಅದರ ಅರ್ಥ ಏನಂದರೆ ಉನ್ನತ ಲೋಕ ಅಂತೇವೆ. ಕ್ರಿಸ್ತ ಯೇಸುವಿನಲ್ಲಿ ಆ ಭಾಗ್ಯ ಸಿಕ್ಕಿದೆ. ಆ ವಲಯದಲ್ಲಿ, ಆ ಸ್ಥಾನದಲ್ಲಿ ನಿಂತುಕೊಂಡು, ದೇವ ಸನ್ನಿಧಾನದಲ್ಲಿ ನಿಂತುಕೊಂಡು ನೋಡುವವರಾಗಬೇಕು. ಹಲ್ಲೆಲೂಯ. ದೇವ ಸನ್ನಿಧಾನದಲ್ಲಿ ನಿಂತುಕೊಂಡು ನೋಡಲಿಕ್ಕೆ ಕಲಿತವರು ಮನುಷ್ಯರ ಕುರಿತಾಗಿ ಮಾತಾಡೋದೇ ಅಲ್ಲ ಅವರು. ನಾನು ಎಷ್ಟೋ ದೇವ ಸೇವಕರುಗಳೊಂದಿಗೆ ಟೈಮ್ ಸ್ಪೆಂಡ್ ಮಾಡಿದ್ದೇನೆ. ಅವರು ಹೀಗೆ ಹೇಳ್ತಾ ಇದ್ರು, ಬ್ರದರ್, ನಾನು ಇಂಥ ಪ್ಲೇಸ್ಗೆ ಹೋಗ್ತಾ ಇದ್ದೆ, ಅಲ್ಲಿ ಮನುಷ್ಯರ ವಲಯದಲ್ಲಿ ಇದು ಕಾಣ್ತಾ ಇತ್ತು. ಇಮ್ಮಿಡಿಯೇಟ್ ನಾನು ರೂಮಿಗೆ ಹೋದೆ, ಕನೆಕ್ಟ್ ಆದೆ. ಕನೆಕ್ಟ್ ಆಗುವಾಗ ಅದರ ಹಿಂದೆ ಅಂತಂತ ನಾನು ತಿಳ್ಕೊಂಡೆ. ಬ್ರದರ್, ನಾನು ಇಂಥ ಪ್ಲೇಸಿಗೆ ಹೋದೆ, ಅಲ್ಲಿ ಒಂದು ಅಡ್ಡಿತಡೆ ಬರ್ತಾ ಇತ್ತು, ವಾಕ್ಯ ಸಾರಲಿಕ್ಕೆ ಅಡ್ಡಿತಡೆ ಬರ್ತಾ ಇತ್ತು. 2ನೇ ದಿವಸ ಮೀಟಿಂಗ್ ಕೂಡ ಇತ್ತು, 3 ದಿವಸ ಮೀಟಿಂಗ್ ಇತ್ತು. ನಾನು ನನ್ನ ವೈಯಕ್ತಿಕ ಕೋಣೆಯಲ್ಲಿ ಹೋರಾಟದ ಪ್ರಾರ್ಥನೆ ಮಾಡಿದೆ. ದೇವರು ತಿಳಿಸಿದ್ರು, ಅದನ್ನು ಬ್ರೇಕ್ ಮಾಡಿದೆ. ದೇವರಿಂದ ತಿಳಿಯುವಾಗ ಒಟ್ರಾಶೆ ಕಟ್ಟುತ್ತೇನೆ, ಬಂಧಿಸ್ತೇನೆ. ಇದನ್ನೆಲ್ಲ ನಾವು ಪ್ರಾರ್ಥನೆ ಏನು ಮಾಡ್ತೇವೆ, ಒಟ್ರಾಶೆ ಕಟ್ಟುತ್ತೇನೆ, ಬಂಧಿಸ್ತೇನೆ. ಅದಲ್ವೇ ಅಲ್ಲ. ಯಾವುದು ಕಟ್ತೇವೆ ಅದಲ್ವೇ ಅಲ್ಲ. ಅಲ್ಲಿ ಇನ್ನೊಂದೇ ವಿಚಾರ ಇರ್ತದೆ. ರೈಟ್ ಆದ ವಿಚಾರಗಳು ರೈಟ್ ಆದ ಟೈಮಲ್ಲಿ ನಾವು ಗ್ರಹಿಸಿಕೊಳ್ಬೇಕಾದ್ರೆ ಸ್ಪಿರಿಟಲ್ಲಿ ಎದ್ದು ಹೇಳಬೇಕು. ಒಂದು ಹೇಳ್ತೇನೆ, ಸೈತಾನನು ತರುವಂಥ ಮಾಟಮಂತ್ರ ಶಕ್ತಿಯೋ ಇನ್ನೊಂದು ಅಡ್ಡಿತಡೆಯೋ ದೇವರ ಶಕ್ತಿಯ ಮುಂದೆ ಯಾವುದು ಎದುರಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಜನರು ನೋಡಿ, ಅವನ ಕಂಟ್ರೋಲ್, ಆಕಾಶ ಮಂಡಲದಲ್ಲಿ ಅವನಿದ್ದಾನಲ್ಲ, ಅವನ ಅಧಿಕಾರ ಹೊರಗಡೆ ಇದ್ದಾರಲ್ಲ, ಅವುಗಳು ಡೇ ಆ್ಯಂಡ್ ನೈಟ್ ಡ್ಯೂಟಿ ಮಾಡ್ತಾ ಇದ್ದಾರೆ. ಅವರವರ ಕಾರ್ಯ ಮಾಡ್ತಾರೆ. ಕೆಲವರನ್ನು ಹಿಡಿದು ಕೆಲವರ ವಿರುದ್ಧವಾಗಿ ಮಾಟ ಮಾಡಿಸೋದು, ಮಂತ್ರ ಮಾಡಿಸೋದು, ಅಡ್ಡಿ ತರೋದು, ಅದು ತರೋದು, ಇದು ತರೋದು ಎಲ್ಲ ಮಾಡಿಸ್ತಾ ಇರ್ತಾನೆ. ನೀವು ನಮ್ಮ ಗಮನ ಅದರ ಕಡೆಗೆ ಬೇಡ. ನಮ್ಮ ಗಮನ ಆ ಮನುಷ್ಯನ ಕಡೆಗೆ ಕೂಡ ಬೇಡ. ಯಾಕೆ ಹೇಳ್ತೇನೆ ಗೊತ್ತುಂಟ? ಬೈಬಲ್ ಹೇಳ್ತದೆ, ದೇವರು ಉಂಟು ಮಾಡಿದ ಒಳ್ಳೆಯದೇ. ಈಗ ಅವನು ವಿರುದ್ಧ ರೀತಿಯಲ್ಲಿ, ಅವಳು ವಿರುದ್ಧ ರೀತಿಯಲ್ಲಿ, ಆ ಕುಟುಂಬ ವಿರುದ್ಧ ರೀತಿಯಲ್ಲಿ ಕಂಡು ಬಂದರೂ ಕೂಡ ಅವರು ಕೂಡ ದೇವರ ದೃಷ್ಟಿ ಆ ರೀತಿ ಕಂಡು ಬರಬೇಕೆಂಬುದಾಗಿ ದೇವರು ಉಂಟು ಮಾಡಿದಲ್ಲ. ಅವರಲ್ಲಿರುವಂಥ ಪಾಪದ ನಿಮಿತ್ತ, ಅಂಧಕಾರದ ದೊರೆತನದ ಕಂಟ್ರೋಲ್ನ ನಿಮಿತ್ತ ಅವರು ಹಾಗೆ ಆಗಿದ್ದಾರೆ. ಈಗ ನಮ್ಮ ಕೆಲಸ ಅಂತ ಅಂಥವರ ಮಧ್ಯೆ ಲೈಟ್ ಆಗಿ ಹೊಳೆಯುವಂಥದ್ದು, ಅಂಥವರನ್ನು ದ್ವೇಷ ಮಾಡುವಂಥದ್ದು ಅಲ್ಲ ನಮ್ಮ ಕೆಲಸ. ಅವರನ್ನು ಕಂಟ್ರೋಲ್ಗೆ ತೆಗೆದುಕೊಂಡಿರುವಂಥ ವೈರಿ ಬಲವನ್ನು ಮುರಿಯುವಂಥ ಕೆಲಸ ನಮ್ಮದು. ಇದು ನಿಜವಾದ ಕ್ರೈಸ್ತ ಸಭೆಯ ಕೆಲಸ. ಹಲ್ಲೆಲೂಯ. ಖಂಡಿತವಾಗಿ ನಾನು ನಂಬ್ತೇನೆ, ದೇವರ ಆತ್ಮನು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯ. ಮುಂದಿನ ದಿನಗಳಲ್ಲಿ ನಾವು ಯಾರಿಗೂ ಕಾಣಿಸಿಕೊಳ್ತಿಲ್ಲ. ಖಂಡಿತವಾಗಿ ಹೊಸ ವರ್ಷ ಬರ್ತಾ ಉಂಟು. ನಾನು ಹೇಳ್ತೇನೆ, ನಾವು ಬ್ಯುಸಿ ಇದ್ದೇವೆ. ಯಾವುದರಲ್ಲಿ ಬ್ಯುಸಿ ಇದ್ದೇವೆ?
ಸ್ವಾಮಿಯೊಂದಿಗೆ ಮಾತಾಡೋದ್ರಲ್ಲಿ ಬ್ಯುಸಿ ಆಗ್ತೇವೆ ನಾವು. ಹಲ್ಲೆಲೂಯಾ. ಸ್ವಾಮಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಬ್ಯುಸಿ ಆಗ್ತೇವೆ. ನೋಡ್ರಿ, ಮಾಡ್ರಿ, ನೋಡ್ರಿ. ಕೊನೆಯದಾಗಿ ಒಂದು ಹೇಳ್ತೇನೆ ನೋಡ್ರಿ, ಕೂರ್ಗ್ ಪ್ಲೇಸಲ್ಲಿ, ಮಡಿಕೇರಿ ಪ್ಲೇಸಲ್ಲಿ ಒಂದು ಮಿನಿಸ್ಟ್ರಿಗಾಗಿ ಕರೆಯಲ್ಪಟ್ಟಿದ್ದಾಗ ಅಲ್ಲಿ ದೇವರ ಹತ್ರ ಕೇಳಿದೆ, ಸ್ವಾಮಿ ಏನು ಮಾತಾಡಬೇಕು, ಮತ್ತು ಅಲ್ಲಿ ಬರುವಂಥ ಜನರ ಪರಿಸ್ಥಿತಿಯನ್ನು, ಯಾವ ಸ್ಪಿರಿಟ್ ಎಲ್ಲಿ ವರ್ಕ್ ಮಾಡ್ತಾ ಉಂಟು ತಿಳಿಸ್ಬೇಕಂತ ಆಲ್ರೆಡಿ ರೂಮಲ್ಲೇ ತಿಳಿಸಿಕೊಟ್ರು ದೇವರು. ತೋರಿಸಿದ್ರು ನನಗೆ ಒಂದು ವಿಷದ ಬಾಟ್ಲಿಯನ್ನು ತೋರಿಸಿದ್ರು, ಒಬ್ಬ ವ್ಯಕ್ತಿಯನ್ನು ತೋರಿಸಿದ್ರು, ಸುಸೈಡಿಂಗ್ ಸ್ಪಿರಿಟನ್ನು ತೋರಿಸಿದ್ರು ದೇವರು. ಅಲ್ಲಿ ಹೋಗಿ ಪ್ರಸಂಗ ಸ್ಟಾರ್ಟ್ ಮಾಡುವಾಗ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಇಲ್ಲಿ ಒಬ್ಬ ವ್ಯಕ್ತಿ ನೀವಿದ್ದೀರಿ, ಮನೆಯಲ್ಲಿ ಬ್ಯಾಗಲ್ಲಿ ವಿಷದ ಬಾಟ್ಲಿ ಇಟ್ಟು ಬಂದಿದ್ದೀರಿ, ನಿಮ್ಮ ಲೈಫಲ್ಲಿ ನೀವು ಸೋತು ಹೋಗಿದ್ದೀರಿ, ನಿಮ್ಮನ್ನು ಮರಣಕ್ಕೆ ಕೊಂಡೋಗುವ ಆತ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿದೆ. ಆದರೆ ನನ್ನ ಸ್ವಾಮಿ, ನಿಮ್ಮ ಸ್ವಾಮಿ ನಿಮಗೆ ಇವತ್ತು ಬಿಡುಗಡೆ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ವ್ಯಕ್ತಿ ಕಣ್ಣೀರು ಹಾಕಿದ್ರು, ರಿಪೆಂಟ್ ಆದರು. ನಾನು ಹೇಳಿದೆ, ಮನೆಗೆ ಹೋಗಿ ನೀವು ಅದನ್ನು ಬಿಸಾಡ್ತೀರಿ. ಬಿಸಾಡಿಬಿಟ್ಟು ಬಂದಿದ್ದಾರೆ ನೆಕ್ಸ್ಟ್ ಡೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದು ಒಳ್ಳೆಯದು? ಈ ಚಿರಿ 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 ಲೋಕದಿದ್ರಲ್ಲಿ ವಾರ್ಫೇರ್ ಮಾಡಿ ಆಯ್ ಸರಿಜಿ ಉಂಬೆ ಸರಿಜಿ ಆಯ ಸರಿಜಿ ಆಲು ಸರಿಜೋರು ಮೋಲು ಸರಿಜೋರು ತೆಗ್ದಾಕಿ ಬಿಡೋಣ. ಅವನ ಜೊತೆ ಅವನನ್ನು ನೋಡೋಣ. ಎಲ್ಲೆಲ್ಲಿ ಹೋಗಿ ನಿಮಗೆ ಇವರದ್ದು ಗೊತ್ತುಂಟ, ಎಲ್ಲೆಲ್ಲಿ ಹೋಗಿ ದುಷ್ಟ ಕಾರ್ಯ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಇಸ್ರಾಯೇಲಲ್ಲಿ ಒಂದು ಗುಪ್ತ ದಳ ಇಲಾಖೆ ಉಂಟಲ್ವ, ಯಾವುದು? ಮಸೂದ. ಎಂಥ ವರ್ಕ್ ಮಾಡ್ತಾ ಇದ್ದಾರೆ. ಇಡೀ ವರ್ಲ್ಡಲ್ಲಿ ಅಲ್ವಾ ನಂಬರ್ 1 ವರ್ಕ್ ಮಾಡ್ತಾ ಇದ್ದಾರೆ. ಪತ್ತೆದಾರಿಗಳು ಎಲ್ಲೆಲ್ಲಿ ಎಂತೆಂಥದ್ದುಂಟು, ಹೇಗೆ ಅದನ್ನು ಸದೆ ಬಡಿಯುವುದಂತ ಕಂಡುಹಿಡಿತಾರೆ ಅವರು. ನಾವು ಆತ್ಮಿಕ ಮಸೂದ್ಗಳಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಆಗೋದಾದರೆ ನಿನ್ನನ್ನು ಮುಟ್ಲಿಕ್ಕೆ ಒಬ್ಬನಿಗೂ ಸಾಧ್ಯ ಅಲ್ಲ. ಮಾಟವೋ, ಮಂತ್ರವೋ, ಸೈತಾನ ಶಕ್ತಿಯೋ, ದುಷ್ಟಶಕ್ತಿಯೋ, ಸೈತಾನ ಪ್ಲ್ಯಾನೋ, ದುರಾತ್ಮಗಳ ಇದು ಯಾವುದು ಮುಟ್ಲಿಕ್ಕೆ ಆಗುವುದಿಲ್ಲ. ಅನೇಕರ ಬಿಡುಗಡೆಗಾಗಿ ನಾನು ನೀನು ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇವಲ ನಾವೇ ಬಿಡುಗಡೆ ಆಗಿಕೊಳ್ಳೋದಕ್ಕಾಗಲ್ಲ, ನಮ್ಮನ್ನು ಬಿಡುಗಡೆ ಮಾಡಿದ್ದ ನಿನ್ನ ಅನೇಕರ ಬಿಡುಗಡೆಗಾಗಿ ದೇವರು ನಿನ್ನನ್ನು ಕರೆದಿದ್ದಾನೆ. ಸಿದ್ಧವಾಗೋಣವ. ದೇವರ ವಾಕ್ಯ ಮಾತಾಡಿರೋದಾದರೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಹೋದೇ ಇರಲಿ, ಎಂಥದೇ ಇರಲಿ, ತಿಳ್ಕೊಳ್ರಿ, ಒಬ್ಬ ಸೃಷ್ಟಿಕರ್ತನೊಬ್ಬನಿದ್ದಾನೆ. ಆತನ ಹೆಸರು ಇರುವಾತನು. ಆತನೇ ಮನುಷ್ಯಾವತಾರಿಯಾಗಿ ಲೋಕಕ್ಕೆ ಬಂದಿದ್ದಾನೆ. ಆತನು ನಮ್ಮೊಂದಿಗೆ ಇರಲಿಕ್ಕೆ ಬಯಸಿದ್ದಾನೆ. ತನ್ನ ಮಗನಾದ ಯೇಸುವಿನ ಮೂಲಕ ನಮ್ಮೊಂದಿಗಿರುವುದಕ್ಕೆ ಬಯಸಿದ ನಮ್ಮನ್ನು ಈ ಲೋಕದಲ್ಲಿ ಒಂದು ದೊಡ್ಡ ಬಿಡುಗಡೆ ಉಳ್ಳವರಾಗಿ ಜೀವಿಸುವಂತೆ ಮಾಡೋದಕ್ಕಾಗಿ ಬಂದಿದ್ದಾನೆ. ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ. ಆ ದೇವರು ಮನುಷ್ಯರಿಗೋಸ್ಕರ ಚಿಂತಿಸುವವನಾಗಿ, ಮನುಷ್ಯರು ಪಾಪದ ಬಂಧನದಲ್ಲಿದ್ದಾರೆ, ಶಾಪದ ಬಂಧನದಲ್ಲಿದ್ದಾರೆ, ನರಕ ಪಾತ್ರರಾಗಿದ್ದಾರೆ, ದುಷ್ಟ ಶಕ್ತಿಗಳ ಮನುಷ್ಯರನ್ನು ಬಾಧಿಸ್ತಾ ಇದೆ. ಅವರನ್ನು ಬಿಡುಗಡೆ ಮಾಡಬೇಕೆಂಬಂತ ಒಂದು ಉದ್ದೇಶದಿಂದ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದರು. ಶಿಲುಬೆಯಲ್ಲಿ ಅವರು ಹೊತ್ತುಕೊಂಡಂಥದ್ದು ನನ್ನ ನಿಮ್ಮ ಸಂಕಟ, ನನ್ನ ನಿನ್ನ ಬಾಧೆ, ನನ್ನ ನಿನ್ನ ಶಾಪ, ಪಾಪವನ್ನು ಹೊತ್ತುಕೊಂಡು ನನಗೆ ನಿಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ದಿಸ್ ಇಸ್ ಗುಡ್ ನ್ಯೂಸ್. ಆಲ್ರೆಡಿ ದೇವರು, ಸೃಷ್ಟಿಕರ್ತ ದೇವರು ಕ್ರಿಸ್ತ ಯೇಸುವಿನ ಮೂಲಕ ನಿಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ನೀವು ನಂಬುವಾಗ ಅದನ್ನು ಪಡ್ಕೊಳ್ತೇವೆ, ಆ ಬಿಡುಗಡೆಯನ್ನು ಪಡ್ಕೊಳ್ತೇವೆ. ಆ ಯೇಸು ಕ್ರಿಸ್ತರ ಮೇಲನ ನಂಬಿಕೆಯಲ್ಲಿ ನಿಲ್ಲುವಾಗ ದೇವರು ಕೊಟ್ಟಂತ ಬಿಡುಗಡೆ ನನ್ನದು, ನಿಮ್ಮದಾಗ್ತದೆ. ಆ ನಂತರ ಸೈತಾನ್ನ ಬಲವನ್ನು ಮುರಿಯುವಂತ ಶಕ್ತಿ ಉಳ್ಳವರಾಗುವಂತೆ ದೇವರು ಪವಿತ್ರಾತ್ಮನನ್ನು ನಮಗೆ ಅನುಗ್ರಹಿಸಿಕೊಡ್ತಾನೆ. ಥ್ಯಾಂಕ್ ಯು ಜೀಸಸ್. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದೆಂಬುದಾಗಿ ಹೇಳಿದ್ದಾನೆ. ಆತನ ಮಾತನ್ನು ನಾನು ನಂಬುತ್ತೇನೆ. ಅಷ್ಟು ಮಾತ್ರ ಅಲ್ಲ, ಈ ಲೋಕವೇ ಸರ್ವ ಅಲ್ಲ. ಈ ಲೋಕ ಗತಿಸಿ ಹೋಗ್ಲಿಕ್ಕಿದೆ. ಆ ಲೋಕದಲ್ಲಿ ನಿತ್ಯವಾಗಿ ಬಾಳುವುದಕ್ಕಾಗಿ ಸ್ವಾಮಿ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ದಾನೆ. ನಿತ್ಯ ಜೀವವನ್ನು ಹೊಂದುವುದಕ್ಕಾಗಿ ಮಗನನ್ನು ಕಳಿಸಿಕೊಟ್ಟಿದ್ದಾನೆ. ಇದು ಶುಭ ವರ್ತಮಾನ. ಯೇಸು ಕ್ರಿಸ್ತರ ವಿಚಾರ ಶುಭ ವರ್ತಮಾನ. ಅದು ಬಿಡುಗಡೆಯನ್ನು ತರುವಂತ ವಿಚಾರ. ಕತ್ತಲೆಯಲ್ಲಿದ್ದವರಿಗೆ ದೊಡ್ಡ ಬೆಳಕನ್ನು ಕಾಣಿಸುವಂತ ವಿಷಯ ಅದು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹೇಳೋಣ, ಸ್ತೋತ್ರ ಹೇಳೋಣ, ಸ್ತೋತ್ರ ಹೇಳೋಣ.
ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಥ್ಯಾಂಕ್ ಯು ಲಾರ್ಡ್. ಪ್ರಾರ್ಥನೆ ಮಾಡೋಣ. ತಂದೆದ ದೇವರಿನ ವಾಕ್ಯಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆಯ ಕಾರ್ಯಗಳಿಗಾಗಿ ಸ್ತೋತ್ರ. ದೇವರೇ, ನಾವು ಎಂಥ ಹೋರಾಟದಲ್ಲಿ ನಿಲ್ಬೇಕೆಂಬುದಾಗಿ ನೀನು ಬಯಸಿದ್ಯೋ ಆ ನಮ್ಮ ಆತ್ಮಿಕ ವಲಯದಲ್ಲಿ ನಿಂತುಕೊಂಡು ದುರಾತ್ಮ ಸೇನೆಯ ಬಲವನ್ನು ಮೊರೆಯುವಂತೆ ಕೃಪೆ ಕೊಟ್ಟಿದ್ದಿ. ಸ್ತೋತ್ರ ರಾಜ. ಯಾವ ಕೇಡು ನಿನಗೆ ಸಂಭವಿಸದಂತೆ ಹೇಳಿದ್ದಿ, ಅದಕ್ಕಾಗಿ ಸ್ತೋತ್ರ. ನಮ್ಮ ಜೊತೆ ಲೈವಲ್ಲಿ ಕನೆಕ್ಟ್ ಆಗಿರೋರು, ಮತ್ತೆ ಕನೆಕ್ಟ್ ಆಗುವವರು ಎಲ್ಲರ ಈ ವಾಕ್ಯದ ಮೂಲಕ ನಿನ್ನ ಆಶೀರ್ವಾದವನ್ನು ಕಂಡೇ ಕಾಣ್ತಾರೆ. ಅದಕ್ಕಾಗಿ ಸ್ತೋತ್ರ. ಯಾಕಂದರೆ ಅದು ನಿನ್ನ ವಾಕ್ಯ ಸ್ವಾಮಿ. ಅದು ನಂಬುವವರಾದ ನಮ್ಮೊಳಗೆ ಬಲವಾಗಿ ಕಾರ್ಯ ಮಾಡುವಂಥದ್ದಾಗಿದೆ. ಘನತೆ ಮಾನ ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ ರಾಜ. ಘನತೆ ಮಾನ ಮಹಿಮೆ ನಿನಗೆ ನಾವು ಸಲ್ಲಿಸುವವರು ಹಾಗಿದ್ದೇವೆ ರಾಜ. ರಾಜ, ನಿನ್ನ ಕಾರ್ಯ ಕಂಟಿನ್ಯೂ ನನಗೆ ಬ್ಲೆಸ್ ಮಾಡು. ಇನ್ ಜೀಸಸ್ ನೇಮ್ ಲಾರ್ಡ್. ಆಮೆನ್, 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 ಆಮೆನ್. ಥ್ಯಾಂಕ್ ಯು ಲಾರ್ಡ್.